ಓಂ ಶಾಂತಿ. ದಿನಾಂಕ 23/4/2025 ಪ್ರಾತಃ ಮುರಳಿ. ಓಂ ಶಾಂತಿ. ಬಾಪ್ತಾದ ಮಧುಬನ. ಮಧುರ ಮಕ್ಕಳೇ, ಈಗ ನಾಟಕವು ಪೂರ್ಣವಾಗುತ್ತಿದೆ. ಹಿಂತಿರುಗಿ ಮನೆಗೆ ಹೋಗಬೇಕಾಗಿದೆ. ಕಲಿಯುಗದ ಅಂತ್ಯದ ನಂತರ ಸತ್ಯಯುಗವು ಪುನರಾವರ್ತನೆಯಾಗುವುದು. ಈ ರಹಸ್ಯವನ್ನು ಎಲ್ಲರಿಗೂ ತಿಳಿಸಿ ಅಂತ ಅಂದರೆ, ಈಗ ಏನು 5,000 ವರ್ಷಕ್ಕೆ ಈ ಒಂದು ಚಕ್ರ ಪೂರ್ಣ ಆಗುತ್ತೆ. ಬಾಬಾ ತಿಳಿಸ್ತಾ ಇದ್ದಾರೆ ನಮಗೆ, ಈಗ ನಿಮ್ಮ ಈ ಒಂದು ಕಲಿಯುಗದಲ್ಲಿ ಏನು ನೀವು ಜನ್ಮವನ್ನು ಪಡ್ಕೊಂಡು ನಿಮ್ಮ ಒಂದು ಪಾತ್ರವನ್ನು ಮಾಡ್ತಾಯಿದ್ದೀರಾ. ಮತ್ತು ಈಗ ಸಂಗಮ ಯುಗನೂ ಈಗ ನಡೀತಾ ಇದೆ ಅಲ್ವಾ, ಇದು ಕೂಡ ಮುಗಿಯುತ್ತೆ ಈಗ. ಅಂದರೆ ಇದು ಮುಗ್ದಿದ ತಕ್ಷಣ ಈ ಒಂದು ಸೃಷ್ಟಿ ಇದು ಇಲ್ಲಿಗೆ ಸ್ಟಾಪ್ ಆಗೋಲ್ಲ. ಅಂತಂದರೆ ಇನ್ನೊಂದು ರೀತಿಯಲ್ಲಿ ಪರಿವರ್ತನೆ ಆಗುತ್ತೆ. ಅಂತಂದರೆ ಏನದು, ಈಗ ನೋಡಿ, ಈ ಒಂದು ರಾವಣನ ಒಂದು ಪ್ರಪಂಚದಲ್ಲಿ ಎಷ್ಟೆಲ್ಲ ನಾವು ದುಃಖಿತರಾಗಿ ಕಷ್ಟಕ್ಕೊಳಗಾಗಿ ಏನು ಭಗವಂತನೆಲ್ಲ ಕರೆದು ನಾವು ಹತ್ಕೊಂಡು ಏನೋ ಈ ಜೀವನ ಸಾಕಬೇಕಪ್ಪ ಅನ್ನೋ ಮಟ್ಟಕ್ಕೆ ನಾವು ಪಾತ್ರಗಳನ್ನ ನಾವು ಮಾಡ್ಕೊಂಬಂದಿದ್ದೀವಿ ಕರ್ಮದ ಅನುಸಾರ, ಸತ್ಯಯುಗದಿಂದ ಈ ಕಲಿಯುಗದವರೆಗೂ. ಈಗ ಬಾಬಾ ನಾವು ಇಷ್ಟು ದಿನ ತಂದೆನ ಕರೆದ್ವಿ, ಬಾಬಾ ಈಗ ಬಂದರು, ಜ್ಞಾನವನ್ನು ತಿಳಿಸಿದ್ರು. ಮತ್ತು ಈ ಒಂದು ಪ್ರಪಂಚ ಯಾವ ರೀತಿ ಪುನರಾವರ್ತನೆ ಪರಿವರ್ತನೆ ಆಗುತ್ತೆ ಅಂತ ಹೇಳಿ, ಅಂದರೆ ವಿನಾಶ ಆಗಲ್ಲ. ಇಲ್ಲಿ ಈಗ ನೋಡಿ, ಕಲಿಯುಗ ನಡೀತಾ ಇದೆ. ಆದರೆ ಸತ್ಯಯುಗಕ್ಕೆ ಏನೆಲ್ಲ ಸತ್ಯಯುಗದ ಸ್ಥಾಪನೆಗೆ ಏನೆಲ್ಲ ಕಾರ್ಯಗಳು ನಡಿಬೇಕು, ಇದೇ ಕಲಿಯುಗದಲ್ಲಿ ಸಂಗಮ ಯುಗನೂ ನಡೀತಿದೆ. ಈ ಸಂಗಮ ಯುಗದಲ್ಲಿ ಏನು ಅಂತಂದರೆ, ಸತ್ಯಯುಗಕ್ಕೆ ಬೇಕಾದಂತಹ ಎಲ್ಲ ಸಿದ್ಧತೆಗಳು ನಡೀತಾ ಇದೆ. ಬಾಬಾ ಈಗ ಅದು ಸ್ಥಾಪನೆ ಆದಮೇಲೆ ಅದನ್ನು ಸುಮ್ಮನೆ ಹಾಗೆ ಬಿಡೋಕ್ಕಾಗಲ್ಲ. ಈಗ ಶಾಲೆ ಒಂದು ಕಟ್ಟಿದ್ದಾರೆ ಅಂತಂದರೆ ಯಾತಕ್ಕೆ ಕಟ್ತಾರೆ, ನಾವು ಅಲ್ಲಿ ಹೋಗಿ ಓದಿ ವಿದ್ಯಾಭ್ಯಾಸವನ್ನು ಪಡ್ಕೋಬೇಕು, ಅದರ ಒಂದು ಪ್ರಾಪ್ತಿಯನ್ನು ನಾವು ಅನುಭವಿಸ್ಬೇಕು. ಇನ್ನೂ ಚೆನ್ನಾಗಿ ಓದಿ ಒಂದು ಒಳ್ಳೆಯ ಒಂದು ದರ್ಜೆಯಲ್ಲಿ ಅಂದರೆ ಕೆಲಸದಲ್ಲಿ ನಾವು ಹೋಗಿ ಸೇರಿಕೊಂಡು ಒಂದು ಒಳ್ಳೆಯ ಸಂಪಾದನೆ ಮಾಡಿ ನಮ್ಮ ಜೀವನವನ್ನು ನಡೆಸ್ತೀವಿ. ಅದೇ ರೀತಿ ಇಲ್ಲಿ ಬಾಬಾ ನಮಗೆ ಏನು ತಿಳಿಸ್ತಾ ಇದ್ದಾರೆ ಅಂತಂದರೆ, ಮಕ್ಕಳ, ಈಗ ಇಷ್ಟು ದಿನ ನೀವೆಲ್ಲ ಏನೊಂದು ಪಾತ್ರಗಳು ಮಾಡಿದ್ದೀರಾ ಅದೆಲ್ಲ ಈಗ ಕಂಪ್ಲೀಟಾಗಿ ಪೂರ್ಣ ಅಂತಂದರೆ ಮುಗಿತಾ ಬಂದಿದೆ. ಈಗ ನೀವೇನು ಅಂತಂದರೆ ಮತ್ತೆ ನಿಮ್ಮ ಮನೆಗೆ ಒಂದು ಲೆಕ್ಕದಲ್ಲಿ ಏನು ಅಂತಂದರೆ, ನಾವು ಯಾವಾಗ ಈ ಭೂಮಿ ಮೇಲೆ ಪಾತ್ರ ಮಾಡಲಿಕ್ಕೆ ಬಂದಾಗ ಯಾರನ್ನು ನಾವು ಬಿಟ್ಟು ಬಂದಿದ್ವಿ, ನಮ್ಮ ತಂದೆ, ಆತ್ಮಗಳ ತಂದೆ, ನಾವಿರತಕ್ಕಂಥ ಒಂದು ಮನೆಯನ್ನು ನಾವು ಬಿಟ್ಟು ಬಂದಿದ್ವಿ. ಅಂದರೆ ಪರಮಾತ್ಮನನ್ನು ಮತ್ತು ಪರಂಧಾಮದಿಂದ ಆತ್ಮಗಳಿರತಕ್ಕಂಥ ಒಂದು ಜಾಗದಿಂದ ನಾವೇನು ಮಾಡಿದ್ವಿ, ಬಂದಿದ್ವಿ ಪಾತ್ರ ಮಾಡಲಿಕ್ಕೆ. ಈಗ ಮತ್ತೆ ನಾವೇನು ಮಾಡಬೇಕು, ಈ ಕಲಿಯುಗ ಮುಗಿಯಿತು ಅಂದಿದ ತಕ್ಷಣ ಸಂಗಮ ಯುಗನೂ ಮುಗಿಯುತ್ತೆ. ತಕ್ಷಣ ಬಾಬಾ ಏನು ಮಾಡ್ತಾರೆ, ನಮ್ಮನ್ನೆಲ್ಲರನ್ನು ಅವರ ಮನೆಗೆ ಕರ್ಕೊಂಡು ಹೋಗ್ತಾರೆ. ಅಂದರೆ ಆತ್ಮ ಪರಮಾತ್ಮಗಳಿರತಕ್ಕಂಥ ಒಂದು ಮನೆಯಲ್ಲಿ ನಾವು ಹೋಗಿ ಆರಾಮಾಗಿ ಶಾಂತಿಯಾಗಿ ಆತ್ಮದ ರೂಪದಲ್ಲಿ ನಾವಿರ್ತೀವಿ. ಮತ್ತು ಈ ಸಂಗಮ ಯುಗದಲ್ಲಿ ಯಾರೆಲ್ಲ ಪಾತ್ರಗಳು ತಂದೆಯ ಮಕ್ಕಳಾಗಿ ನಾವು ಜನ್ಮವನ್ನು ಪಡ್ಕೊಂಡು ತಂದೆಯ ಜೊತೆ ನಾವು ಪಾತ್ರವನ್ನು ಮಾಡಿರ್ತೀವಿ, ಅವರಿಗೋಸ್ಕರ ಏನು ಬಾಬಾ ಒಂದು ಸ್ವರ್ಗ ಸ್ಥಾಪನೆಯನ್ನು ಈ ಸಂಗಮ ಯುಗದಲ್ಲಿ ಅದರ ಒಂದು ತಯಾರಿಗಳು ಮಾಡ್ತಾಯಿದ್ರು, ಆ ಒಂದು ಸ್ವರ್ಗ ಸ್ಥಾಪನೆ ಆಗುತ್ತೆ. ಅಲ್ಲಿ ಹೋಗಿ ನಾವು ಪಾತ್ರಗಳನ್ನ ನಾವು ಮಾಡಬೇಕಾಗತ್ತೆ. ಅಂದರೆ ಪರಮಾತ್ಮನ ಮಕ್ಕಳಾಗಿ ಯಾರು ಜನ್ಮವನ್ನು ಪಡ್ಕೊಂಡಿದ್ದಾರೆ ಅವರವರ ಪುರುಷಾರ್ಥದ ಅನುಸಾರ ಸತ್ಯ ಮತ್ತು ತ್ರೇತಾಯುಗದಲ್ಲಿ ಅವರ ಪಾತ್ರಗಳನ್ನ ಮತ್ತೆ ಮಾಡಲಿಕ್ಕೆ ನಾವು ಶಾಂತಿಧಾಮದಿಂದ ಮತ್ತೆ ನಾವು ರಿಟರ್ನ್ ಮತ್ತೆ ಈ ಭೂಮಿ ಮೇಲೆ ನಾವು ಬರಬೇಕು. ಅಂತಂದರೆ ಟೋಟಲ್ ಆಗೇನು ಅಂತಂದರೆ, ಸತ್ಯಯುಗದಿಂದ ಈ ಸಂಗಮ ಯುಗ ಅನ್ನೋದು 5,000 ವರ್ಷಕ್ಕೊಂದ್ಸಲ ಇದು ಪುನರಾವರ್ತನೆ ಆಗ್ತಾ ಇರತ್ತೆ. ಅಂದರೆ ಶುರು ಆದಮೇಲೆ ಎಂಡ್ ಆಗಬೇಕಲ್ವಾ, ಈಗ ಮುಗಿಯುವಂಥ ಸಮಯ. ಈಗ ಎಲ್ಲರೂ ಮತ್ತೆ ಅವ್ರ ಮನೆಗೆ, ನಮ್ಮ ಮನೆಗೆ ಹೋಗುವಂಥ ಸಮಯ ಬಂದಿದೆ, ಹೋಗಬೇಕು ಅಂತ ಹೇಳಿ ಬಾಬಾ ನಮಗೆ ಸ್ಪಷ್ಟವಾಗಿ ತಿಳಿಸ್ತಾ ಇದ್ದಾರೆ. ಮತ್ತು ಇಲ್ಲಿ ಏನಕ್ಕೆ, ಈಗ ನಾವು ಕಂಪ್ಲೀಟಾಗಿ ಎಲ್ಲ ಪರಮಾತ್ಮನೊಂದಿಗೆ ನಾವು ಹೋಗಿಲ್ಲ ಅಂತಂದರೆ ಸತ್ಯಯುಗದಲ್ಲಿ ನಾವು ಪಾತ್ರ ಮಾಡೋಕ್ಕಾಗಲ್ಲ. ಇಲ್ಲೇ ನಾವು ಇದ್ವಿ ಅಂತಂದರೆ ಒಂದು ಎಂಡ್ ಅಂತ ಆಗಬೇಕಲ್ವಾ. ಈಗ ಎಜುಕೇಷನ್ ಮುಗಿದ ಮೇಲೆ ತಾನೇ ನಾವು ಕೆಲ್ಸಕ್ಕೆ ಹೋಗೋಕ್ಕೆ ಸಾಧ್ಯ ಆಗುತ್ತೆ. ಅದೇ ರೀತಿ ಇಲ್ಲಿ ಕೂಡ ಕಲಿಯುಗ ಕಂಪ್ಲೀಟಾಗಿ ಏನಾಗುತ್ತೆ, ಅಂತ್ಯ ಆಗೋಗುತ್ತೆ. ಈ ದುಃಖದ ಒಂದು ಪ್ರಪಂಚ, ಸುಖದ ಪ್ರಪಂಚದ ಒಂದು ಪುನರಾವರ್ತನೆ ಅಂತ ಮತ್ತಿರ್ಗ ಮೊದಲಿಂದ ಶುರು ಆಗ್ತಾ ಬರುತ್ತೆ. ಸತ್ಯಯುಗ, ತ್ರೇತಾಯುಗ, ದ್ವಾಪರ, ಕಲಿಯುಗ, ಸಂಗಮ, ಮತ್ತು ಅದು ತಿರ್ಗಾ ರಿಪೀಟ್ ಆಗುತ್ತೆ ಅಂತ ಹೇಳಿ ಬಾಬಾ ನಮಗೆ
ತಿಳಿಸ್ತಾ ಇದ್ದಾರೆ. ಈ ಎಲ್ಲ ರಹಸ್ಯಗಳನ್ನು ನಾವೇನು ಮಾಡಬೇಕು ಅಂತಂದರೆ, ಬಾಬಾ ನಮಗೆ ಹೇಗೆ ಜ್ಞಾನದ ಮೂಲಕ ತಿಳಿಸಿ ನಮ್ಮನ್ನು ಪರಿವರ್ತನೆ ಮಾಡಿ ಅವರ ಮಗುವಾಗಿ ಲಾಯಕ್ಕಾಗಿ ಮಾಡಿ ನಮ್ಮ ಒಂದು ಜನ್ಮವನ್ನು ಶ್ರೇಷ್ಠ ಮಾಡಿ ಈ ಒಂದು ದುಃಖದ ಪ್ರಪಂಚದಿಂದ ನಮ್ಮನ್ನು ಹೊರಗೆ ಬರೋ ಹಾಗೆ ಮಾಡಿ ಈ ಜೀವನದಲ್ಲಿ ಸುಖ, ಶಾಂತಿ, ಆನಂದ ಎಲ್ಲವನ್ನು ನಾವು ಇಲ್ಲೇ ಅನುಭವ ಮಾಡೋ ಹಾಗೆ ಮಾಡಿ, ಮತ್ತು ತಂದೆ ಜೊತೆ ಎಂಥ ಒಂದು ಸುಂದರವಾದ ಪಾತ್ರ ಮಾಡಲಿಕ್ಕೆ ನಮ್ಗೆ ಅವಕಾಶವನ್ನು ಕೊಟ್ಟಿದ್ದಾರಲ್ವ. ಇದನ್ನು ನಾವು ಪಡ್ಕೊಳ್ಳೋದ್ರ ಜೊತೆ ನಾವು ಬೇರೆಯವರಿಗೂ ನಾವು ಕೊಡೋ ಅಂಥವ್ರು ಆಗಬೇಕು. ಮತ್ತು ತಂದೆಯ ಒಂದು ಜ್ಞಾನವನ್ನು ನಾವು ತಿಳಿಸ್ಬೇಕು. ಇದರ ಒಂದು ಜ್ಞಾನದಲ್ಲಿ ಏನೆಲ್ಲ ರಹಸ್ಯಗಳಿದೆಯಲ್ವಾ, ಜ್ಞಾನದೊಳಗೇ ಅಲ್ವಾ ಬಾಬಾ ಮುರಳಿ ಒಳಗೆ ಇಡೀ ಸೃಷ್ಟಿಯ ಒಂದು ರಹಸ್ಯವನ್ನು ನಮಗೆ ತಿಳಿಸಿದ್ದಾರೆ. ಇದನ್ನು ನೀವು ಬೇರೆಯವರಿಗೆ ತಿಳಿಸ್ಬೇಕು ಅಂತ ಹೇಳಿ ಬಾಬಾ ಹೇಳ್ತಾ ಇದ್ದಾರೆ. ಪ್ರಶ್ನೆ: ಆತ್ಮರು ಪಾತ್ರವನ್ನು ಅಭಿನಯಿಸುತ್ತಾ ಸುಸ್ತಾಗಿ ಬಿಟ್ಟಿದೆ. ಸುಸ್ತಾಗಲು ಮುಖ್ಯ ಕಾರಣ ಏನು ಅಂತ ಕೇಳ್ತಾ ಇದ್ದಾರೆ. ಅಂದರೆ ಈಗ ನೋಡಿ, ನಾವು ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ತಿಂಡಿ ತಿಂದು ಕೆಲಸಕ್ಕೆ ಹೋಗ್ತೀವಿ. ಸಾಯಂಕಾಲ ನಾವು ಬರೋ ಅಷ್ಟೊತ್ತಿಗೆ ನಮಗೆ ಇದ್ದ ಒಂದು ಫ್ರೆಶ್ನೆಸ್ ಅಂದರೆ ಆ ಒಂದು ಆ್ಯಕ್ಟಿವ್ ಬೆಳಗ್ಗೆ ಇರುತ್ತಲ್ಲ, ಅದು ಇರೋಕ್ಕೆ ಸಾಧ್ಯನಾ? ಇಲ್ಲ. ಯಾಕಂದರೆ ಕೆಲಸ ಮಾಡಿ 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 ಏನಾಗುತ್ತೆ, ಟಯರ್ಡ್ ಆಗೋಗ್ಬಿಟ್ಟಿರುತ್ತೆ. ಯಾವಾಗ ನಾವು ಮನೆಗೆ ಹೋಗ್ತೀವಿ, ರೆಸ್ಟ್ ಮಾಡ್ತೀವಿ, ಮನೆ ಸೇರ್ತೀವಿ ಅನ್ನೋದು ನಮ್ಮ ಮೈಂಡಲ್ಲಿ ಬಂದುಬಿಡತ್ತೆ. ಈಗೇನಾಗಿದೆ ಅಂತಂದರೆ, ಇಲ್ಲಿ ಯಾವ ರೀತಿ ನಮಗೆ ಆತ್ಮಗಳಿಗೆ ಸುಸ್ತಾಗಿದೆ. ಈಗ ಸತ್ಯಯುಗದಲ್ಲಿ ಬಾಬಾ ಏನೆಲ್ಲ ನಮಗೆ ಕೊಟ್ಟರೆ ಎಲ್ಲ ಅದರ ಅನುಭವಿಸಿದ್ವಿ, ಅಂದರೆ ಅದರ ಪ್ರಾಪ್ತಿಯನ್ನು ಪಡ್ಕೊಂಡ್ವಿ. ಸಂಪಾದನೆ ಮಾಡಿದ್ದೆಲ್ಲ ಅಲ್ಲಿಗೆ ಕ್ಲಿಯರ್ ಆಗೋಯ್ತು. ಆಮೇಲೆ ಏನಾಯಿತು, ದ್ವಾಪರ ಯುಗದಿಂದ ನಾವೇನು ಮಾಡಿದ್ವಿ, ಯಾವಾಗ ನಾವು ಆತ್ಮ ಅನ್ನೋದು ಮರೆತು ದೇಹಭಾನಕ್ಕೆ ಬಂದ್ವಿ, ಆಗ ಅಲ್ಲಿಂದ ರಾವಣನ ಒಂದು ಕೆಲಸ ಶುರು ಆಯಿತು. ಕಷ್ಟಕ್ಕೆ ಸಿಕ್ಕಾಕೊಳ್ತಾ ಬಂದ್ವಿ. ಕಷ್ಟಕ್ಕೆ ಸಿಕ್ಕಾಕೊಳ್ತಾ ಅವಾಗ ನಾವೇನು ಮಾಡ್ತೀವಿ, ಈಗ ಈ ಕಷ್ಟ ಬಂದಿದೆ, ಇದಕ್ಕೇನು ಪರಿಹಾರ? ಈಗ ಲೌಕಿಕದಲ್ಲೂ ನೋಡಿ, ಶರೀರಕ್ಕೊಂದು ಜ್ವರ ಬಂತು, ಹೋಗಿ ಡಾಕ್ಟರ್ ಹತ್ರ ತೋರಿಸ್ಕೊಳ್ತೀವಿ, ಅದಕ್ಕೆ ತಕ್ಕನಾದ ಮೆಡಿಷನ್ ತೊಗೊಳ್ತೀವಿ, ಜ್ವರನ ವಾಸಿ ಮಾಡ್ಕೊಳ್ತೀವಿ. ಹಾಗೆ ಇಲ್ಲಿ ಕೂಡ ನಾವೇನು ಮಾಡಿದ್ವಿ, ಕಷ್ಟಗಳು ಬಂದಿದ್ದ ತಕ್ಷಣ ನಾವು ಭಕ್ತಿಯನ್ನು ಮಾಡೋಕ್ಕೆ ಶುರು ಮಾಡಿದ್ವಿ, ಪರಮಾತ್ಮನನ್ನು ಕರೆಯೋಕ್ಕೆ ನಾವು ಶುರು ಮಾಡಿದ್ವಿ. ಮತ್ತು ಆ ಭಕ್ತಿ ಮಾರ್ಗದಲ್ಲಿ ಉಪವಾಸಗಳು, ವ್ರತಗಳು, ಪೂಜೆ ಪುನಸ್ಕಾರ, ಈ ದೇವಸ್ಥಾನ ಆ ದೇವಸ್ಥಾನ ಸುತ್ತಿ 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 ಈಗ ನೋಡಿ, ಒಂದು ಸಲ ನಾವು ಈಗ ಸೌತಲ್ಲಿ ಇರೋವಂಥವ್ರು ನಾರ್ತ್ ಸೈಡ್ ಎಲ್ಲ ದೇವಸ್ಥಾನಗಳು ನಾವು ನೋಡ್ಕೊಂಡು ಬರಬೇಕು ಅಂತ ನಾವು ಹೋಗ್ತೀವಿ ಅಂದ್ಕೊಳ್ಳಿ. ಆ ಹೋಗೋ ದಿನ ಇರೋಂತಹ ಒಂದು ಹುಮ್ಮಸ್ಸು, ಆ ಆ್ಯಕ್ಟಿವ್, ಆ ಖುಷಿ ಏನಾಗುತ್ತೆ ಎಲ್ಲ ನೋಡೋಷ್ಟೊತ್ತಿಗೆ ಯಾವಾಗ ಹೋಗಿ ನಮ್ಮ ಮನೆಗೆ ಸೇರ್ತೀವಿ ಅಂತ ಆಗೋಗುತ್ತೆ. ಅಂದರೆ ಅಷ್ಟು ದಣದೋಗ್ತೀವಿ ನಾವು. ಅದೇ ರೀತಿ ಇಲ್ಲಿ ಭಕ್ತಿ ಮಾಡ್ತಾ 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 ಏನಾಗ್ಬಿಟ್ಟಿದ್ದೀವಿ, ಕಂಪ್ಲೀಟಾಗಿ ನಾವು ಸುಸ್ತಾಗಿಬಿಟ್ಟಿದ್ದೀವಿ. ದುಡ್ಡು ಮಾತ್ರ ಅನಾವಶ್ಯಕವಾಗಿ ದುಡ್ಡುಗಳು ಖರ್ಚಾಗಿದೆ, ಆದರೆ ಅದರಿಂದ ನಮಗೇನು ಅಂದ್ಕೊಂಡಷ್ಟು ರಿಸಲ್ಟು ನಮಗೆ ಸಿಕ್ಕಿಲ್ಲ. ಮತ್ತು ಇಲ್ಲೇನು ಅಂತಂದರೆ, ಅಲ್ಲಿದ್ವಿ ಈ ದೇವಸ್ಥಾನ ಬಿಟ್ಟು ಆ ದೇವಸ್ಥಾನ ಬಿಟ್ಟು ಅಲ್ಲೋದ್ರೆ ಸರಿ ಹೋಗುತ್ತೆ, ಇಲ್ಲೋದ್ರೆ ಸರಿ ಹೋಗುತ್ತೆ. ಆ ಥರ ನಾವು ಅಲಿತಾ ಈಗ ನಾವು ಹೇಗೆ ಈ ಪ್ರಪಂಚಕ್ಕೆ ಸ್ಟಾರ್ಟಿಂಗ್ ಬಂದಾಗ ಸತೋಪ್ರಧಾನರಾಗಿದ್ವಿ, ದ್ವಾಪರದಿಂದ ಕಂಪ್ಲೀಟಾಗಿ ನಾವೇನಾಗ್ತಾ ಬಂದ್ವಿ, ತಮೋಪ್ರಧಾನ ಆಗ್ತಾ ಬಂದ್ವಿ. ಯಾವಾಗ ನಮ್ಮ ಕಷ್ಟಗಳಿಗೆ ಅಲದ್ವಿ ಸರಿ ಹೋಗುತ್ತೆ, ಎಲ್ಲೋದ್ರೆ ಎಲ್ಲೂ ನಮಗೆ ಸರಿ ಹೋಗಿಲ್ಲ, ಅದರಿಂದ ಏನಾಗೋಯ್ತು, ದುಃಖ ಜಾಸ್ತಿ ಆಗ್ತಾ ಹೋಯ್ತು. ಎಲ್ಲೋದ್ರೂ ನನಗೆ ಯಾವುದು ಸರಿ ಹೋಗ್ತಿಲ್ವಲ್ಲ ಅಂತ ಹೇಳಿ ಪರಮಾತ್ಮನನ್ನು ಕರೆಯೋಕ್ಕೆ ನಾವು ಶುರು ಮಾಡಿದ್ವಿ. ಯಾವಾಗಲಾದರೂ ಯಾವುದೇ ಮಾತಿನಿಂದ ಬೇಸರವಾಗುತ್ತದೆ ಎಂದರೆ ಆಗ ಸುಸ್ತಾಗುತ್ತದೆ ಅಂದರೆ, ಈಗ ನೋಡಿ, ನಮಗೆ ಯಾರು ಏನೇ ಗೈಡೆನ್ಸ್ ಕೊಡ್ಬೋದು, ಅದರಿಂದ ಒಳ್ಳೆ ರಿಸಲ್ಟ್ ಬಂದರೆ ನಮಗೆ ಖುಷಿ ಆಗಿಬಿಡತ್ತೆ. ಅದರಿಂದ ಸರಿಯಾದ ಒಂದು ನಮಗೆ ಫಲಿತಾಂಶ ಸಿಕ್ಕಿಲ್ಲ ಅಂತಂದರೆ ಏನಾಗುತ್ತೆ ಅಂತಂದರೆ ಬೇಜಾರಾಗಿ ಹೋಗ್ಬಿಡತ್ತೆ. ಮತ್ತು ಆ ಒಂದು ಕೆಲಸ ಮಾಡೋವಾಗ ನಾವೆಲ್ಲ ಎಷ್ಟು ಎಫರ್ಟ್ ಹಾಕಿರ್ತೀವಿ, ಎನರ್ಜಿ ಹಾಕಿರ್ತೀವಲ್ಲ, ಅದೆಲ್ಲ ಒಂಥರ ವೇಸ್ಟ್ ಅಲ್ವಾ ನಮಗೆ. ಇಲ್ಲಿ ಭಕ್ತಿ ಮಾರ್ಗದಲ್ಲಿ ಏನಾಗುತ್ತೆ ಅಂತಂದರೆ, ತಕ್ಷಣಕ್ಕೆ ಆ ತಾತ್ಕಾಲಿಕವಾದ ಒಂದು ಫಲಿತಾಂಶ ಸಿಗುತ್ತೆ, ಬಟ್ ಅದು ಪರ್ಮನೆಂಟಾಗಿ ನಮಗೆ ಇರೋದಿಲ್ಲ. ಇದರಿಂದ ಏನಾಗುತ್ತೆ ಅಂತಂದರೆ, ಮನುಷ್ಯರಿಗೆ ಏನಾಗೋಗಿದೆ ಅಂತಂದರೆ, ನಾವು ಏನೇ ಮಾಡಿದ್ರೂ ನಮ್ಮ ದುಃಖ ದೂರ ಆಗ್ತಾ ಇಲ್ಲಲ್ಲ. ಯಾರೆಲ್ಲ ಏನೆಲ್ಲ ಹೇಳಿದ್ದಾರೆ, ನಮಗೆ ಪರಿಹಾರ ಎಲ್ಲ ಮಾಡ್ಕೊಂಡಿದ್ದೀವಿ, ದೂರ ಆಗ್ತಾ ಇರಲಿಲ್ಲ ಅಂಥೇಳಿ ಕಂಪ್ಲೀಟಾಗಿ ಎಲ್ಲರ ಮಾತು ನಮಗೆ ಯಾರ್ಯಾರು ನಮ್ಮ ಒಂದು ಕಷ್ಟಕ್ಕೆ ಏನಂತಾರೆ, ಈ ರೀತಿ ಮಾಡಿ ಡೈರೆಕ್ಷನ್ನ ಕೊಟ್ಟು ಅದನ್ನೆಲ್ಲ ಮಾಡಿ ಕೂಡ ನಮಗೇನೂ ಸರಿ ಹೋಗಿಲ್ಲ ಅಂಥೇಳಿ ಕಂಪ್ಲೀಟಾಗಿ ನಾವು ಈಗ ಏನಾಗಿದೆ ಅಂತಂದರೆ ದುಃಖದ ಜೊತೆ ಸುಸ್ತು ಆಗಿಬಿಟ್ಟಿದ್ದೀವಿ. ಈಗ ಎಲ್ಲ ಸುಸ್ತನ್ನು ಕಳೆಯಲು ತಂದೆ ಬಂದಿದ್ದಾರೆ. ಈಗ ಇಷ್ಟು ದಿನ ನಾವು ಯಾರನ್ನು ಹುಡುಕಿದ್ವಿ, ನಮಗೆ ಗೊತ್ತು
ಏನೇ ಕಷ್ಟ ಬಂದರೂ ಕೈ ಮೇಲೆ ಹೋಗುತ್ತೆ. ಅಂದರೆ ನಮ್ಮನ್ನು ಸರಿ ಮಾಡೋ ಅಂಥವ್ರು, ನಮಗೆ ಬೇಕಾದನ್ನು ಕೊಡೋ ಅಂಥವ್ರು, ನಮ್ಮ ಜೀವನದಲ್ಲಿ ಸುಖ ಶಾಂತಿಯಾಗಿ ಇರೋ ಹಾಗೆ ಮಾಡೋ ಅಂಥ ಒಂದು ಶಕ್ತಿ ಮೇಲೆ ಪರಮಾತ್ಮನ ಹತ್ರ ಬಿಟ್ಟು ಯಾರ ಹತ್ರನೂ ಇಲ್ಲ ಅಂತ ನಮಗೆ ಗೊತ್ತಾಗೋಯ್ತು. ಅಂದರೆ ಲೌಕಿಕದಲ್ಲೂ ನಾವು ಏನೇ ದೇವಸ್ಥಾನ ಸುತ್ತಲಿ ಕಷ್ಟ ಬಂತು ಅಂದರೆ ನಮ್ಮ ಕೈ ಮೇಲೆ ಹೋಗ್ತಾಯಿತ್ತು. ಎಲ್ಲಿದ್ಯಪ್ಪ ತಂದೆ ಬಾ ಅಂತ ನಾವು ಕರಿತಾ ಇದ್ವಿ. ಈಗ ತಂದೆ ಬಂದು ಏನು ಮಾಡ್ತಾಯಿದ್ದಾರೆ, ನಮಗೆ ಎಲ್ಲ ಸುಸ್ತನ್ನು ಹೋಗ್ಲಾಡಿಸಿ ಸುಖಮಯವಾದ ಒಂದು ಜೀವನವನ್ನು ಕೊಡಲಿಕ್ಕೆ ತಂದೆ ಇಲ್ಲಿ ನಮಗೆ ಬಂದಿದ್ದಾರೆ. ಧಾರಣೆಗಾಗಿ ಮುಖ್ಯ ಸಾರ: ಸದಾ ಹರ್ಷಿತರಾಗಿರಲು ಬುದ್ಧಿಯಲ್ಲಿ ವಿದ್ಯೆ ಮತ್ತು ಓದಿಸುವಂತಹ ತಂದೆಯ ನೆನಪಿರಲಿ. ಈಗ ನೋಡಿ, ಶರೀರ ಆರೋಗ್ಯವಾಗಿರ್ಬೇಕಂದ್ರೆ ಏನು ಮಾಡ್ತೀವಿ? ಶರೀರಕ್ಕೆ ಏನು ವ್ಯಾಯಾಮ ಮಾಡ್ತೀವಿ, ವಾಕಿಂಗ್ ಮಾಡ್ತೀವಿ, ಮತ್ತು ಒಳ್ಳೊಳ್ಳೆಯ ಒಂದು ಆಹಾರವನ್ನು ಸೇವನೆ ಮಾಡ್ತೀವಿ. ಆವಾಗ ಲವಲವಿಕೆಯಿಂದ ಇರುತ್ತೆ ಶರೀರ. ಇಲ್ಲಿ ಬಾಬಾ ಏನು ಹೇಳ್ತಾ ಇದ್ದಾರೆ, ಆತ್ಮ ಸದಾ ಹರ್ಷಿತವಾಗಿ ಖುಷಿಯಾಗಿ, ಆತ್ಮದ ಒಂದು ಮನಬುದ್ಧಿ ಸಂಸ್ಕಾರ ಸದಾ ಅಂತಾನೆ ಮನಸ್ಸು ಖುಷಿಯಿಂದ ಉಲ್ಲಾಸದಿಂದ ಇರಬೇಕು. ಬುದ್ಧಿ ಕೂಡ ಈಗ ಕೆಲವೊಂದು ಸಲ ಎಷ್ಟು ಟೆನ್ಷನ್ ಆಗಿಬಿಡ್ತೀವಿ, ಆ ಥರ ಯಾವುದೇ ರೀತಿ ಇಲ್ಲದೆ ಸದಾ ನಾವು ಹರ್ಷಿತವಾಗಿ ಖುಷಿಯಾಗಿ ನಾವು ಲವಲವಿಕೆಯಿಂದ ನಾವು ಇರಬೇಕು ಅಂತಂದರೆ ನಾವು ಏನು ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಬಾಬಾ, ವಿದ್ಯೆ ಮತ್ತು ಓದಿಸುವಂತಹ ಒಂದು ತಂದೆ ನೆನಪು ಸದಾ ನಮಗೆ ಇರಬೇಕು. ವಿದ್ಯೆ ಅಂತಂದ್ರೂ ಆ ವಿದ್ಯೆ ಎಲ್ಲಿ ಏನಿದೆ ಅಂತ ನಾವು ತಿಳ್ಕೊಂಡ್ರೆ ಅಲ್ವ ನಾವು ಏನು ಮಾಡಬೇಕು ಅಂತ ಗೊತ್ತಾಗುತ್ತೆ. ಬಟ್ ಆ ವಿದ್ಯೆಯನ್ನು ಕೊಟ್ಟವ್ರು ಯಾರು? ಅವ್ರನ್ನ ಕೂಡ ನಾವು ಇಲ್ಲಿ ಮುಖ್ಯವಾಗಿ ನಾವು ನೆನಪು ಮಾಡಬೇಕು. ಯಾಕಂದರೆ ನಮಗೆ ಕೆಲವರಿಗೆ ಈಗ ಓದಿರೋ ಅಂಥವ್ರು ಏನು ಮಾಡ್ತಾರೆ, ಮುರಳಿನ ಓದ್ತಾರೆ, ಅರ್ಥ ಮಾಡ್ಕೊಳ್ತಾರೆ, ಅದ್ರ ಪ್ರಕಾರ ಇದು ಮಾಡ್ತಾರೆ. ಆದರೆ ಬಾಬಾ ಲಾಸ್ಟಿಗೆ ಏನು ಹೇಳೋದು, ನೀನೇ ಕರ್ಮ ಮಾಡೋ, ಆ ಕರ್ಮದ ಜೊತೆ ನನ್ನ ಇಟ್ಕೋ, ಆ ಮನಸ್ಸಲ್ಲಿ ನನ್ನ ಇಟ್ಕೋ, ಮನ್ಮನ ಭಾವ ಮನಸ್ಸಿನಿಂದ ಸದಾ ನೀನು ಏನು ಮಾಡಬೇಕು, ನನ್ನ ನೆನಪು ಮಾಡ್ತಾ ಇರಬೇಕಾಗ ಏನಾಗುತ್ತೆ ಅಂತಂದರೆ ನಮ್ಮ ಒಂದು ವಿಕರ್ಮಗಳು, ಆತ್ಮ ಏನೆಲ್ಲ ಒಂದು ವಿಕರ್ಮ ಮಾಡಿತೋ ಅದೆಲ್ಲ ಭಸ್ಮ ಆಗುತ್ತೆ ಅಂತ ಹೇಳಿ ಬಾಬಾ ನಮಗೆ ಫೈನಲಾಗಿ ತಿಳಿಸಿರೋ ಅಂಥದ್ದು. ಆ ರೀತಿ ನಾವೇನು ಮಾಡಬೇಕು ಅಂತಂದರೆ, ನಾವು ತಿಂತಾ ಕುಡಿತಾ ಏನೇ ಕೆಲಸ ಮಾಡಲಿ, ಎಲ್ಲೇ ಇರಲಿ, ಈ ವಿದ್ಯೆ ಕಡೆ ನಾವು ಸಂಪೂರ್ಣವಾದ ಗಮನ ಕೊಡಬೇಕು. ಈಗ ನಾವು ಬೆಳಗ್ಗೆ ಎದ್ದೇಳ್ತೀವಿ, ಅಯ್ಯೋ ಕೆಲ್ಸಕ್ಕೆ ಹೋಗಬೇಕು, ಟೈಮ್ ಸರಿಯಾಗಿ ಅಲ್ಲಿ ರೀಚ್ ಆಗಬೇಕು, ಇಲ್ಲಾಂದರೆ ನಮ್ಮನ್ನ ಒಳಗಡೆ ಎಷ್ಟು ನಾವು ಅಟೆನ್ಷನಲ್ಲಿ ಇರ್ತೀವಲ್ವ. ಈ ಒಂದು ಜನ್ಮದ ಸಂಪಾದನೆಗೆ ಈಗ ನೋಡಿ ಲಕ್ಷಾಂತರ ರೂಪಾಯಿ ನಾವು ಸಂಪಾದನೆ ಮಾಡ್ತೀವಿ, ಆದರೆ ಪೂರ್ತಿ ನಾವು ತಿಂತೀವಿ ಅನ್ನೋದು ಗ್ಯಾರಂಟಿ ಇಲ್ಲ. ಆದರೆ ನಮ್ಮ ಒಂದು ಜವಾಬ್ದಾರಿಗಳು, ನಮ್ಮ ಒಂದು ಸಂಪಾದನೆ ಕಡೆ ನನ್ನದು ಅನ್ನೋ ಒಂದು ಇದ್ರ ಕಡೆ ನಾವು ಹೆಂಗೆ ಓಡ್ತೀವಲ್ವಾ, ಆದರೆ ಅದು ಬರೀ ಒಂದೇ ಜನ್ಮಕ್ಕೆ, ಆ ಒಂದೇ ಜನ್ಮದಲ್ಲೂ ನಮ್ಗೆ ಅದು ಪೂರ್ತಿ ಪ್ರಾಪ್ತಿ ಆಗಲ್ಲ. ಇದು ಬಾಬಾ ಕೊಡ್ತಾ ಇರೋವಂಥದ್ದು 21 ಜನ್ಮಗಳಿಗೆ. ಅದ್ರ ಮೇಲೆ ನೀವೇನು ಮಾಡಬೇಕು, ಕಂಪ್ಲೀಟಾಗಿ ನೀವು ಗಮನವನ್ನು ಕೊಡಬೇಕು. ಯಾರು ಆತ್ಮಿಕ ಸ್ಥಿತಿಯಲ್ಲಿ ಇರ್ತಾರೆ, ಪರಮಾತ್ಮನನ್ನು ಸದಾ ಯಾರು ನೆನಪು ಮಾಡ್ತಾರೋ ಅವರಿಗೆ ಈ ವಿದ್ಯೆ ಕಡೆ ಗಮನ ಅನ್ನೋದು ಇದ್ದೇ ಇರುತ್ತೆ. ಬಾಪ್ದಾದರವರ ಹೃದಯವನ್ನೇರಲು ಶ್ರೀಮತದ ಅನುಸಾರ ಅನೇಕರನ್ನು ತಮ್ಮ ಸಮಾನ ಮಾಡುವ ಸೇವೆ ಮಾಡಬೇಕಾಗಿದೆ. ಬಾಪ್ದಾದ ಅಂತಂದರೆ ಈಗ ನೋಡಿ, ಬಾಬಾ ಬಂದು ನಮಗೆ ತಿಳಿಸೋದಕ್ಕೆ ಅಲ್ವಾ ನಮಗೆ ಇದೆಲ್ಲ ಪ್ರಾಪ್ತಿ ಆಯಿತು, ಪ್ರಾಪ್ತಿ ಮಾಡ್ಕೊಳ್ಳೋಂಥ ಒಂದು ದಾರಿಯನ್ನು ತೋರಿಸ್ಕೊಟ್ರು. ಅದೇ ರೀತಿ ಈಗ ನೀವೇನು ಮಾಡಬೇಕು, ತಂದೆ ನಮಗೆ ಏನು ಕೆಲಸವನ್ನು ಕೊಟ್ಟಿದ್ದಾರೆ ಅದನ್ನು ನಾವು ಮಾಡಬೇಕು. ತಂದೆ ನಮಗೆ ವಿಶ್ವ ಕಲ್ಯಾಣ ಕಾರ್ಯದ ಒಂದು ಪರಿವರ್ತನೆಯಲ್ಲಿ ನಾವು ಪರಮಾತ್ಮನಿಗೆ ಸಹಯೋಗಿಗಳಾಗಬೇಕು ಅಂತ ಹೇಳಿದ್ದಾರೆ. ಮತ್ತು ಎಲ್ಲೆಲ್ಲಿ ಈಗ ಸ್ಥೂಲದ ರೂಪದಲ್ಲೂ ನಾವು ಮಾಡಬೇಕಾಗತ್ತೆ, ಕೆಲವೊಂದು ಸಲ ಸೂಕ್ಷ್ಮದ ರೂಪದಲ್ಲೂ ನಾವು ಮಾಡಬೇಕಾಗತ್ತೆ. ಮತ್ತು ಏನೇ ಮಾಡಿದ್ರೂ ಪರಮಾತ್ಮನನ್ನು ನಾವು ಜೊತೆ ಇಟ್ಕೊಂಡು ಮಾಡಿದಾಗಲೇ ಆ ಕೆಲಸ ಸುಕರ್ಮ ಆಗೋದು. ನಾನೇ ಮಾಡಿದೆ ಅಂತ ಬಂದಾಗ ಅಲ್ಲಿ ಯಾವುದೇ ರೀತಿಯ ಫಲಿತಾಂಶಗಳು ನಮಗೆ ಸಿಗೋದಿಲ್ಲ. ಮತ್ತು ಇಲ್ಲಿ ಬಾಬಾ ನಮಗೇನು ಹೇಳ್ತಾ ಇದ್ದಾರೆ ಅಂತಂದರೆ, ನಾನು ಏನು ಡೈರೆಕ್ಷನ್ ಕೊಟ್ಟಿದ್ದೀನಿ ಅದ್ರ ಪ್ರಕಾರ ನಡೀರಿ, ಆವಾಗ ಅಲ್ಲಿ ಯಾವುದೇ ರೀತಿಯಾದ ತೊಂದರೆಗಳು ನಿಮಗೆ ಬರೋದಿಲ್ಲ. ಆ ಕರ್ಮ ಕಂಪ್ಲೀಟಾಗಿ ನಿಮಗೆ ಸಫಲತೆಯನ್ನು ಕೊಡುತ್ತೆ ಅಂತ ಹೇಳಿ ಬಾಬಾ ಹೇಳ್ತಾ ಇದ್ದಾರೆ. ಶ್ರೀಮತ ಅಂತಂದ್ರೇನು, ನಾನು ಅದ್ರ ಶ್ರೀಮತ ಏನು ಕೊಟ್ಟಿದ್ದಾರೆ ಅದರ ಒಂದು ದಾರಿಯಲ್ಲಿ ನಡೆಯೋದ್ರ ಜೊತೆ ಅನೇಕರನ್ನು ಕೂಡ ಬಾಬಾ ಮೆನ್ಷನ್ ಮಾಡಿದ್ದಾರೆ. ನೀವೊಬ್ಬರೇ ಪಡ್ಕೊಂಡು ತಿನ್ನೋದಲ್ಲ, ಇದು ಬೇರೆಯವರಿಗೂ ಪ್ರಾಪ್ತಿ ಕೊಡೋವಂಥ ಮಕ್ಕಳಾಗಬೇಕು, ಬೇರೆಯವರ ಕಲ್ಯಾಣ ಕೂಡ ನೀವು ಮಾಡೋವಂಥ ಮಕ್ಕಳಾಗಬೇಕು ಅಂತ ಹೇಳಿದ್ದಾರೆ. ಇಲ್ಲಿ ಏನು ಅಂತಂದರೆ, ತಂದೆಯ ಒಂದು ಪರಿಚಯವನ್ನು ಕೂಡ ನಾವು ಅನ್ಯ ಮಕ್ಕಳಿಗೆ ಕೊಟ್ಟು ಅವರನ್ನು ಕೂಡ ಈ ದುಃಖದ ಪ್ರಪಂಚದಿಂದ ನಾವು ಹೊರಗೆ ಬರುವಂಥ ಒಂದು ಕೆಲಸವನ್ನು ನಾವು ಮಾಡಬೇಕು. ಯಾವಾಗ ಈ ಒಂದು ಪ್ರೀತಿಯಿಂದ ತಂದೆನ ನಾವು ಜೊತೇಲಿ ಇಟ್ಕೊಂಡು, ತಂದೆ ಮೇಲೆ ನಿಶ್ಚಯ ಇಟ್ಕೊಂಡು, ನಮಗೆ ಕೊಟ್ಟಿರೋಂಥ ಒಂದು ಡೈರೆಕ್ಷನಲ್ಲಿ ನಾವು ಸಂಪೂರ್ಣವಾಗಿ ನಡೀತಾ
ಸದಾ ನಾವು ಪರಮಾತ್ಮನನ್ನು ಸ್ಮರಣೆ ಮಾಡ್ತಾ ಪರಮಾತ್ಮನಿಗೆ ಸಂಪೂರ್ಣವಾಗಿ ನಾವು ಸಮರ್ಪಣೆ. ಈ ಜೀವನ ಇನ್ನು ಬಾಬಾ ನಿಂದು, ನೀನು ಹೇಗೆ ನಡೆಸ್ತೀಯೋ ಹಾಗೆ ನಾನು ನಡ್ಕೊಂಡು ಹೋಗ್ತೀನಿ ಅಂತ ಹೇಳಿ ಪರಮಾತ್ಮನಿಗೆ ಸಂಪೂರ್ಣವಾಗಿ ಆ ಮಕ್ಕಳು ಸಮರ್ಪಿತರಾಗಿ ಅವು ಚಾಚೂ ತಪ್ಪದೆ ಅವ್ರು ನಮಗೆ ಏನೆಲ್ಲ ತಿಳಿಸಿದಾರೆ ಅದ್ರ ಪ್ರಕಾರ ಯಾವಾಗ ನಾವು ನಡೀತಾ ಹೋಗ್ತೀವಿ, ಆಗ ಪರಮಾತ್ಮನ ಒಂದು ಹೃದಯದಲ್ಲಿ ನಾವು ಜಾಗವನ್ನು ಪಡ್ಕೊಳ್ತೀವಿ, ಅವರ ಹೃದಯದಲ್ಲಿ ನಾವು ಕೂತ್ಕೊಳ್ತೀವಿ ಅಂತ ಹೇಳಿ ಬಾಬಾ ಹೇಳ್ತಾ ಇದ್ದಾರೆ. ಮತ್ತು ಇಲ್ಲಿ ಇನ್ನೊಂದು ಮೇಯ್ನ್ ಏನು ಅಂತಂದರೆ, ಯಾವುದೇ ಆತ್ಮಗಳಿಗೆ ನಾವು ತೊಂದರೆಯನ್ನು ಕೊಡಬಾರ್ದು, ದುಃಖ ಕೊಡಬಾರ್ದು, ತೊಂದರೆ ಕೊಡಬಾರ್ದು. ಮತ್ತು ಅವರಿಗೆ ನಾವು ಅಳಸೋಕ್ಕೆ ಹೋಗಬಾರ್ದು, ಕಣ್ಣಲ್ಲಿ ನೀರು ಬರೋವಂಥ ಕೆಲಸಗಳು ಮಾಡಬಾರ್ದು, ಕಷ್ಟದಲ್ಲಿ ಸಿಕ್ಕಿಸ್ಬಾರ್ದು. ಯಾಕಂದರೆ ಇದು ಪರಮಾತ್ಮನ ಮಕ್ಕಳಾಗಿ ನಾವು ಮಾಡೋವಂಥ ಕೆಲಸ ಅಲ್ಲ. ನಾವೇನೇ ಕರ್ಮಗಳು, ಕೆಟ್ಟ ಕರ್ಮಗಳು ಮಾಡಿದ್ರು, ವಿಕರ್ಮ ಮಾಡಿದರೂ ಕೂಡ ಬಾಬಾ ಬಂದು ಪ್ರೀತಿಯಿಂದನೇ ಮಧುರ ಮಕ್ಕಳೇ, ನನ್ನ ಪ್ರೀತಿ ಮಕ್ಕಳೇ ಅಂತ ಹೇಳಿ ಬಾಬಾ ಆ ರೀತಿಯಿಂದಲೇ ಪ್ರೀತಿಯಿಂದ ನಮಗೆ ಮುರಳಿ ಜೊತೆ ನಮ್ಮನ್ನು ಪರಿವರ್ತನೆ ಮಾಡ್ತಾ ಇದ್ದಾರೆ. ಅದೇ ರೀತಿ ಇಲ್ಲಿ ಕೂಡ ನಾವೇನು ಮಾಡಬೇಕು, ಅನ್ಯರ ಜೊತೆ ಕೂಡ ನಾವು ತುಂಬ ಪ್ರೀತಿಯಿಂದ ನಾವು ನಡ್ಕೋಬೇಕು ಅಂತ ಹೇಳಿ, ಯಾರಿಗೂ ತೊಂದರೆ ಕೊಡಬಾರ್ದು ಅಂತ ಬಾಬಾ ಖಂಡಿತವಾಗಿ ನಮಗೆ ಹೇಳ್ತಾ ಇದ್ದಾರೆ. ವರದಾನ: ಅಶರೀರಿತನದ ಇಂಜೆಕ್ಷನ್ ಮೂಲಕ ಮನಸ್ಸನ್ನು ನಿಯಂತ್ರಣ ಮಾಡುವಂತಹ ಏಕಾಗ್ರಚಿತ್ ಭವ. ಹೇಗೆ ಇತ್ತೀಚೆಗೆ ಒಂದು ವೇಳೆ ಯಾರಾದರೂ ನಿಯಂತ್ರಣದಲ್ಲಿ ಬರದೇ ಹೋದರೆ ಅಂತಂದರೆ ನೋಡಿ, ಈಗ ಕೆಲವರು ಯೋಚನೆ ಮಾಡ್ತಾ 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 ಏನು ಅಂತಂದರೆ ಡಿಪ್ರೆಷನ್ಗೆ ಹೊರಟೋಗ್ಬಿಡ್ತಾರೆ. ಅವ್ರನ್ನ ಯಾರು ಕಂಟ್ರೋಲ್ ಮಾಡೋದಕ್ಕೆ ಆಗೋದಿಲ್ಲ. ಈಗ ಕೆಲವರಿಗೆ ಪಾಪ ಮಾನಸಿಕವಾಗಿ ಬುದ್ಧಿಯಿಂದನೂ ಅವರಿಗೇನು ಅಂತಂದರೆ ತಿಳುವಳಿಕೆ ಇರೋದಿಲ್ಲ ಅಂತಂದರೆ ಒಂಥರ ಹುಚ್ಚರಾಗಿ ಹಾಡ್ತಾ ಇರ್ತಾರೆ. ಅವ್ರನ್ನ ನಾವು ಕಂಟ್ರೋಲಿಗೆ ತರಬೇಕು ಅಂತಂದರೆ ತುಂಬ ಕಷ್ಟ ಇರುತ್ತೆ. ಈಗ ನೋಡಿ, ಒಂದು ಶರೀರಕ್ಕೆ ಕಾಯಿಲೆ ಬಂತು ಅಂತ ಅಂದ್ಕೊಳ್ಳಿ. ಈಗ ಸಡನ್ನಾಗಿ ಅಚಾನಕ್ಕಾಗಿ ನಮಗೆ ತಡೆಯೋಕ್ಕಾಗದೇ ಇರೋವಂಥ ಪೆಟ್ಟು ಬಿತ್ತು. ಆವಾಗ ಹಾಸ್ಪಿಟ್ಲಿಗೆ ಹೋಗ್ತೀವಿ. ಡಾಕ್ಟ್ರ್ ಏನು ಮಾಡ್ತಾರೆ, ಆ ನೋವಿಗೆ ಒದ್ದಾಡದೆ ಚಿರಾಡ್ತಾ ಇರ್ತೀವಿ. ಡಾಕ್ಟ್ರ್ ಏನು ಮಾಡ್ತಾರೆ, ತಕ್ಷಣಕ್ಕೆ ಏನು ಮಾಡ್ತಾರೆ, ಅನಸ್ಲೇಷಿಯಾ ಇಂಜೆಕ್ಷನ್ನ ಕೊಡ್ತಾರೆ. ಅಂದರೆ ಸಂಪೂರ್ಣವಾಗಿ ಆ ನೋವು ನಮಗೆ ಗೊತ್ತಾಗಬಾರ್ದು, ಮತ್ತು ಅದಕ್ಕೆ ಏನು ಬೇಕೋ ಆ ಒಂದು ಟ್ರೀಟ್ಮೆಂಟ್ನ ಅವಾಗ ಕೊಡ್ತಾರೆ. ಅದೇ ರೀತಿ ಇಲ್ಲಿ ಡಿಪ್ರೆಷನಿಗೆ ಯಾರು ಹೋಗ್ತಾರೆ ಈ ಲೌಕಿಕದಲ್ಲಿ, ಅಂಥವ್ರಿಗೂ ಏನು ಮಾಡ್ತಾರೆ, ಸಂಪೂರ್ಣವಾಗಿ ನಿದ್ದೆ ಬರೋವಂಥ ಒಂದು ಇಂಜೆಕ್ಷನ್ನ ಕೊಟ್ಬಿಡ್ತಾರೆ. ಅಂದರೆ ಆ ಸಮಯಕ್ಕೆ ಅವರು ಶಾಂತ ಆಗಲಿ ಅಂತೇಳಿ. ಬಾಬಾ ಇಲ್ಲಿ ನಮಗೆ ಏನು ತಿಳಿಸ್ತಾ ಇದ್ದಾರೆ, ಯಾವಾಗ ನಿಮಗೆ ಶರೀರಭಾನ ಅನ್ನೋದು ಬರುತ್ತೆ ಮತ್ತು ಮನಸ್ಸು ಸದಾ ಲೌಕಿಕದಲ್ಲಿ ಎಳ್ಕೊಂಡು ಹೋಗ್ತಾ ಇರತ್ತೆ, ಅದರಿಂದ ನಮಗೆ ದುಃಖನೇ ಸಿಗೋದು, ಸುಖ ಅನ್ಕ ಸಿಗೋಲ್ಲ. ನಿಮ್ಗೆ ಆ ರೀತಿ ಪದೇ 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 ಆಗ್ತಾಯಿದೆ ಅಂತಂದರೆ ನೀವು ತಕ್ಷಣ ನಿಮ್ಮನ್ನು ನೀವು ಚೇಂಜ್ ಮಾಡ್ಕೋಬೇಕು. ಈ ಮುರಳಿ ಇನ್ನೇನಿಗೆ ಕೊಟ್ಟಿರೋದು ಚೆಕ್ ಆ್ಯಂಡ್ ಚೇಂಜ್ ಅಂತ ಬಾಬಾ ಹೇಳ್ತಾರೆ. ತಕ್ಷಣ ನಾವು ನಮ್ಮಲ್ಲಿ ಏನೇ ಒಂದು ಸಂಕಲ್ಪಗಳು ಬೇಡದೇ ಇರೋದು ವ್ಯರ್ಥ ಓಡ್ತಾ ಇದೆ, ವ್ಯರ್ಥ ವಿಚಾರಗಳು ಓಡ್ತಾ ಇದೆ ಅಂತಂದರೆ ಇದರಿಂದ ಏನಾಗುತ್ತೆ ಅಂತಂದರೆ ನಾವು ಏನು ಪ್ರಾಪ್ತಿ ಮಾಡ್ಕೊಂಡಿರ್ತೀವಿ ಅದೆಲ್ಲ ಲೆಕ್ಕಾಚಾರ ಕಳ್ಕೊಂಬಿಡ್ತೀವಿ ಇಲ್ಲೇ. ಆದರೆ ಇಲ್ಲಿ ಸಂಪಾದನೆ ಮಾಡ್ಕೊಳ್ಳೋಂತಹ ಸಮಯ. ಸಂಪಾದನೆ ಮಾಡ್ಕೋಬೇಕು ಅಂತಂದರೆ ಹೇಗಿರಬೇಕು, ಹೆಚ್ಚು ನಾನು ಏನೇ ಕೆಲಸ ಮಾಡಿದ್ರು ಆತ್ಮಿಕ ಸ್ಥಿತಿಯಲ್ಲಿ ಇರಬೇಕು. ನಾನು ಯಾರು, ಪರಮಾತ್ಮನ ಮಗು ಅನ್ನೋ ಒಂದು ಇದು ನಮ್ಮಲ್ಲಿ ಇರಬೇಕು. ಆ ಗಮನ ಮತ್ತು ವಿದ್ಯೆ ಕಡೆ ಗಮನ ಮತ್ತು ಏನು ನಮಗೆ ತಿಳಿಸಿದ್ದಾರೆ ಅದ್ರ ಪ್ರಕಾರ ನಡ್ಕೊಳ್ಳೋ ಅಂಥದ್ದು. ಆ ರೀತಿ ನಾವು ಆಗಬೇಕು ಅಂತಂದರೆ ಏನು ಹೇಳ್ತಾರೆ ಬಾಬಾ, ಒಂದೇ ಸೆಕೆಂಡಲ್ಲಿ ನೀವು ಅಶರೀರ ಆಗಬೇಕು ಅಂತ ಹೇಳ್ತಾರೆ. ಅಂದರೆ ಆತ್ಮ ಅಂತಂದರೆ ಏನು, ಶಾಂತವಾಗಿರೋ ಅಂಥದ್ದು ಆತ್ಮದ ಸ್ವಧರ್ಮ ಅದು. ಮತ್ತು ಏನು ಅಂತಂದರೆ ಇಲ್ಲಿ ಎಲ್ಲದರಿಂದನೂ ಟಕ್ಕಂತ ನಾವು ಡಿಟ್ಯಾಚ್ ಆಗಿ ಪರಮಾತ್ಮನ ಮಗು ಅಂತ ಹೇಳಿ ಪರಮಾತ್ಮನ ಒಂದು ಮಡಿಲಲ್ಲಿ ನಾವು ಕೂತ್ಕೊಂಡ್ಬಿಡ್ಬೇಕು. ಆ ಒಂದು ಅಶರೀರಿತನದ ಒಂದು ಅಭ್ಯಾಸವನ್ನು ನೀವು ಮಾಡ್ಕೋಬೇಕು. ಆಗ ಏನಾಗುತ್ತೆ ಅಂತಂದರೆ ಆತ್ಮ ಅಂತಂದರೆ ನಾವು ಆತ್ಮ ಅಂತ ಬಂದಾಗ ಆತ್ಮದ ಗುಣಶಕ್ತಿಗಳು ರೂಪಗಳು ನಾವು ಅದನ್ನು ಧಾರಣೆ ಮಾಡಿಬಿಡ್ತೀವಿ. ಅದರಲ್ಲಿ ಮನಸ್ಸು ಕೂಡ ಅಷ್ಟೇ ಪರಿಶುದ್ಧವಾಗಿರುತ್ತೆ. ಶರೀರ ಅಂತ ಬಂದಾಗ ಏನಾಗುತ್ತೆ, ಮನಸ್ಸು ವ್ಯರ್ಥಗಳ ಸಂಕಲ್ಪಗಳನ್ನ ಮಾಡ್ತಾ ಹೋಗುತ್ತೆ. ಅದಕ್ಕೆ ಬಾಬಾ ಏನು ಹೇಳ್ತಾ ಇದ್ದಾರೆ, ನಿಮ್ಮ ಒಂದು ಇದನ್ನು ನಿಯಂತ್ರಣದಲ್ಲಿ ನೀವು ತರಬೇಕು ಅಂತಂದರೆ ಏನು ಮಾಡಬೇಕು ಅಂತಂದರೆ ಕಂಪ್ಲೀಟಾಗಿ ಆತ್ಮೀಕದ ಒಂದು ಸ್ಥಿತಿ, ಅಶರೀರಿತನದ ಒಂದು ಅಭ್ಯಾಸವನ್ನು ನೀವು ಆಗಾಗ ನೀವು ಮಾಡ್ತಾ ಇರಬೇಕು. ಅದರ ಒಂದು ಇಂಜೆಕ್ಷನ್ನ ನೀವು ಹಾಕ್ಕೊಳ್ತಾ ಇರಬೇಕು ಮಧ್ಯದಲ್ಲಿ. ದಿನ ಪೂರ್ತಿ ನಮಗೆ ಈ ಕೆಲಸದ ಒತ್ತಡದಲ್ಲಿ ಕೆಲವೊಂದು ಸಲ ಮರ್ತೋಗ್ತೀವಿ. ತಿರ್ಗಾ ಟಕ್ಕಂತ ನಾವು ಜ್ಞಾಪಕ ಮಾಡ್ಕೋಬೇಕು. ಏನು, ನಾನು ಆತ್ಮ, ನನ್ನ ತಂದೆ ಪರಮಾತ್ಮ ಅನ್ನೋದು ನಮ್ಮಲ್ಲಿ ಬಂದುಬಿಡಬೇಕು. ಆತ್ಮ ಅಂದಿದ ತಕ್ಷಣ ನಾನು ಪರಮಾತ್ಮನ ಮಗು ಅನ್ನೋದು ಬರಬೇಕು. ಪರಮಾತ್ಮನಲ್ಲಿ ಹೋಗಿ ಕೂತ್ಕೊಳ್ಳೋಂಥ ಒಂದು ಅನುಭವ ನಮ್ಮೆಲ್ಲ ಆಗಬೇಕು. ಆ ರೀತಿ ಆಗಬೇಕು ಅಂತಂದರೆ ಮನಸ್ಸು ಕೂಡ ಅಷ್ಟೇ ಪರಿಶುದ್ಧವಾಗಿ ನಾವು ಮಾಡ್ಕೋಬೇಕು. ಪರಿಶುದ್ಧ ಹೇಗಾಗತ್ತೆ,
ಪರಮಾತ್ಮನಲ್ಲಿ ನಾವು ಮನಸ್ಸನ್ನು ಇಡಬೇಕು. ನಮ್ಮ ಬುದ್ಧಿ ಸದಾ ಕ್ಲಿಯರ್ ಆಗಿರ್ಬೇಕು. ಆಗ ಏನಾಗುತ್ತೆ, ಪರಮಾತ್ಮನ ನೆನಪು ಹೆಚ್ಚಾಗ್ತಾ ಆಗ್ತಾ ಆಗ್ತಾ ಅಂದರೆ ಯೋಗದ ಸ್ಥಿತಿ ಜಾಸ್ತಿ ಆಗ್ತಾ 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 ಮನಸ್ಸು ಏನಾಗುತ್ತೆ, ಪರಿಶುದ್ಧ ಆಗ್ತಾ ಹೋಗುತ್ತೆ. ಬುದ್ಧಿ ಕೂಡ ಸಂಪೂರ್ಣವಾಗಿ ಕ್ಲಿಯರಾಗಿ ಇರುತ್ತೆ. ಯಾವಾಗ ನಾವು ಅಶರೀರಿತನಕ್ಕೆ ಹೋಗ್ತೀವಿ, ಕಂಪ್ಲೀಟಾಗಿ ನಾವೇನಾಗ್ತೀವಿ, ಶಾಂತ ಆಗಿಬಿಡ್ತೀವಿ. ಅದೇ ರೀತಿ ಒಂದು ವೇಳೆ ಸಂಕಲ್ಪ ಶಕ್ತಿ ನಿಮ್ಮ ನಿಯಂತ್ರಣದಲ್ಲಿ ಬರದೇ ಹೋದರೆ ಅಂತ ಅಂದರೆ, ಬಾಬಾ ಇಲ್ಲಿ ತಿಳಿಸ್ತಾ ಇರೋದು ಒತ್ತು ಕೊಟ್ಟದೆ, ಸಂಕಲ್ಪಗಳು ಕಂಟ್ರೋಲ್ ಮಾಡೋಕ್ಕಾಗಿಲ್ಲ ಅಂತಂದರೆ ಒಂದು ನಿಮಿಷ ಕುತ್ಕೊಂಬಿಡಿ. ನಾನೀಗ ಪರಮಾತ್ಮನ ಮಗು, ನಾನು ಆತ್ಮದಲ್ಲಿ ಈ ರೀತಿ ಎಲ್ಲ ಬರಬಾರ್ದು. ಆತ್ಮದ ಒಂದು ಗುಣಶಕ್ತಿಗಳನ್ನ ಮೆಲ್ಕಾಕಿ. ನಾನು ಶಾಂತ ಸ್ವರೂಪ, ಪ್ರೇಮ ಸ್ವರೂಪ, ಶಕ್ತಿ ಸ್ವರೂಪ, ಈ ರೀತಿ ಆತ್ಮದ ಒಂದು ಗುಣಗಳೇನಿರುತ್ತೆ ಅದನ್ನು ನಾವು ಮೆಲ್ಕಾಕಬೇಕು. ಅದೇ ಇಂಜೆಕ್ಷನ್ನು. ನಾನು ಪರಮಾತ್ಮನ ಮಗು, ಈ ರೀತಿ ಏನು ನೆನಪು ಮಾಡ್ತೀವಿ ಅದೇ ನಮಗೆ ಇಂಜೆಕ್ಷನ್ನು ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಅಂದರೆ ಕಂಪ್ಲೀಟಾಗಿ ಆತ್ಮಿಕ ಸ್ಥಿತಿಗೆ ಯಾರು ಹೋಗಿರ್ತಾರೆ ನೋಡಿ, ಸುತ್ತ ಏನು ನಡೀತಾ ಇದೆ ಅನ್ನೋ ಒಂದು ಇದು ಕೂಡ ಅವರಿಗೆ ಗೊತ್ತಾಗಲ್ಲ, ಅದ್ರ ಕಡೆ ಗಮನವೂ ಇರಲ್ಲ. ಅಲ್ಲಿ ಬಾಬಾ ಮತ್ತು ನಾನು ಅನ್ನೋದು ಮಾತ್ರ ಅವರಲ್ಲಿ ಇರುತ್ತೆ. ಸಂಪೂರ್ಣವಾಗಿ ಪರಮಾತ್ಮನಲ್ಲಿ ಅವರು ಲೀನ ಆಗೋಗ್ಬಿಟ್ಟಿರ್ತಾರೆ. ಅಂದರೆ ಲೀನ ಅಂತಂದರೆ ಏನು, ಕಂಬೈನ್ ಆಗಿಬಿಟ್ಟಿರ್ತಾರೆ. ತಂದೆ ಮತ್ತು ಮಕ್ಕಳು ಅಂದರೆ ನಾನು ಮತ್ತು ಆತ್ಮ ಮತ್ತು ಪರಮಾತ್ಮ ಕಂಬೈನ್ ಆಗಿಬಿಟ್ಟಿರ್ತಾರೆ. ಆ ರೀತಿಯ ಒಂದು ಸ್ಟೇಜನ್ನು ನಾವು ದಾಟಬೇಕು ಅಂತೇಳಿ ಬಾಬಾ ಅದಕ್ಕೆ ಒಂದು ಎಕ್ಸಾಂಪಲ್ ಏನು ಕೊಟ್ಟರು ಅಂತಂದರೆ, ಈಗ ಬ್ರಹ್ಮ ಬಾಬಾ ಅವರು ಇದ್ರಲ್ಲ, 1 ಸೆಕೆಂಡಲ್ಲಿ ಬರೋದು ಬ್ರಹ್ಮ ಬಾಬಾ ಇದರಲ್ಲಿ ಜ್ಞಾನ ತಿಳಿಸೋದು, ತಿರ್ಗಾ ಟಕ್ ಅಂತ ಬಾಬಾ ಕೆಲಸ ಮುಗೀತಾ, ಪರಂಧಾಮ ಕೊಟ್ಟೋಗ್ಬಿಡೋರು. ಅದೇ ರೀತಿ ಇಲ್ಲಿ ನೀವು ಕೂಡ ಅಭ್ಯಾಸ ಮಾಡಬೇಕು. ಏನು, ಅಶರೀರಿ ಆಗಬೇಕು. ತಂದೆ ಹತ್ರ ನಮ್ಮನ್ನು ನಾವು ತಂದೆ ಮಡಿಲಲ್ಲಿ ಕೂತ್ಕೊಬಿಡ್ಬೇಕು ಅವ್ರ ಮಗುವಾಗಿ. ಏನು, ಆ ಒಂದು ಸ್ಥಿತಿಯ ಒಂದು ನೆನಪನ್ನು ನಾವು ಆತ್ಮದ ತಂದೆ ಮಡಿಲಲ್ಲಿ ನಾವು ಕೂತ್ಕೊಂಡ್ವಿ, ತಂದೆಗೆ ನಾವು ಸಮರ್ಪಣೆ ಆದ್ವಿ, ಸಂಪೂರ್ಣವಾದ ಪರಿಶುದ್ಧವಾದ ಮನಸ್ಸಿತ್ತು ಅಂತಂದರೆ ಅದು ಹೇಗೆ ಬೇಕೋ ಬಾಬಾ ನಡೆಸ್ಕೊಂಡು ಹೋಗ್ತಾ ಇರ್ತಾರೆ. ನಾವು ಅದರಲ್ಲಿ ಏನು ಅಂತಂದರೆ ಗಮನ ನಮ್ಮದು ಆ ಕಡೆ ಇರಬೇಕು. ಪರಿಶ್ರಮ ಅನ್ನೋದು ಕೂಡ ಅದಕ್ಕೆ ಹೆಚ್ಚೆಚ್ಚು ನಾವು ಸಮಯವನ್ನು ನಾವು ಕೊಡ್ತಾ ಹೋಗಬೇಕು. ಅವಾಗೇನಾಗುತ್ತೆ, ವ್ಯರ್ಥ ಸಂಕಲ್ಪಗಳು ಯಾವುದೋ ನಮ್ಮ ಹತ್ರ ಬರೋದಿಲ್ಲ. ಮತ್ತು ಸಹಜವಾಗಿ ನಾವು ಏನಾಗ್ತೀವಿ, ಏಕಾಗ್ರ ಚಿತ್ತಕ್ಕೆ ಬಂದುಬಿಡ್ತೀವಿ. ನಮ್ಮ ಗಮನ ಕಂಪ್ಲೀಟಾಗಿ ಈ ಕಡೆ ಆತ್ಮದ ಒಂದು ಕಡೆ, ಆತ್ಮದ ಸ್ಥಿತಿಯ ಕಡೆ ಬಂದುಬಿಡತ್ತೆ ಅಂತೇಳಿ ಬಾಬಾ ನಮಗೆ ತಿಳಿಸ್ತಾ ಇದ್ದಾರೆ. ಮತ್ತು ಆಂತರಿಕವಾಗಿ ನಾವು ಒಳಗಡೆ ಹೋಗಬೇಕು. ಅಂತರ್ಮುಖತೆ ಬಾಬಾ ಸದಾ ಹೇಳ್ತಾ ಇರ್ತಾರೆ, ಯಾವಾಗ ನಿನ್ನೊಳಗೆ ನೀನು ಇಳಿತ್ಯಾ, ಈ ಶರೀರನ ನಡೆಸ್ತಾ ಇರೋದು ಆತ್ಮ ಅಲ್ವಾ, ಅದರ ಕಡೆ ನಿನ್ನ ಗಮನ. ಅಂದರೆ ಆಂತರಿಕವಾಗಿ ನಾವು ಒಳಗೆ ಯಾವಾಗ ಇಳಿತಾ ಹೋಗ್ತೀವಿ, ಗಮನ ಹೆಚ್ಚೆಚ್ಚು ಆ ಕಡೆ ಹೋಗ್ತಾ ಹೋಗುತ್ತೆ. ಈ ಪ್ರಪಂಚದ ಕಡೆ ನಮಗೆ ಗಮನ ಬರಲ್ಲ. ಎಲ್ಲದರಿಂದ ಕಂಪ್ಲೀಟಾಗಿ ನಾವು ಡಿಟ್ಯಾಚ್ ಆಗಲೇಬೇಕು ಅಂತ. ಯಾಕಂದರೆ ಇದೆಲ್ಲ ವಿನಾಶ ಆಗೋವಂಥದ್ದು ಅಂತ ಹೇಳಿ ಬಾಬಾ ಎಲ್ಲ ಮುರಳಿಯಲ್ಲೂ ನಮಗೆ ಈಗ ತಿಳಿಸ್ತಾನೆ ಬಂದಿದ್ದಾರೆ. ಅಂದರೆ ಸಮಯನೂ ಹತ್ರ ಆಗ್ತಾಯಿದೆ. ಇದರಿಂದ ಕಂಪ್ಲೀಟಾಗಿ ನಿಮ್ಮ ಮೋಹವನ್ನು ತೆಗೆದಾಕಿ, ಇದ್ರ ಮೇಲೆ ನೀವು ಹೋದಷ್ಟು ನಿಮಗೆ ಇನ್ನೂ ಹೆಚ್ಚೆಚ್ಚು ಮೋಸ ಅನ್ನೋದೇ ಆಗುತ್ತೆ ಅಂತ ಹೇಳಿ ಬಾಬಾ ನಮಗೆ ಒತ್ತು ಕೊಟ್ಟು ನಮಗೆ ತಿಳಿಸ್ತಾ ಇದ್ದಾರೆ. ಆದರೆ ಒಂದು ವೇಳೆ ಬುದ್ಧಿಯ ಲಗಾಮನ್ನು ತಂದೆಗೆ ಕೊಟ್ಟು ನಂತರ ನೀವೇ ತೆಗೆದುಕೊಂಡು ಬಿಟ್ಟರೆ ಮನಸ್ಸು ವ್ಯರ್ಥ ಪರಿಶ್ರಮದಲ್ಲಿ ಹಾಕಿಬಿಡುತ್ತದೆ ಅಂತ. ಅಂದರೆ ಮನಸ್ಸು, ಬಾಬಾ ಏನು ಹೇಳೋದು, ಮನಸ್ಸು ಪ್ರಧಾನ. ಇಲ್ಲಿ ಒಂದು ಆತ್ಮ ಕೆಲಸ ಮಾಡಬೇಕು ಅಂತಂದರೆ ಅದ್ರ ಜೊತೆ ಮನಬುದ್ಧಿ ಸಂಸ್ಕಾರ ಅನ್ನೋದು ಇರತ್ತೆ. ಮನಸ್ಸು ಯಾವಾಗ ಅದರಲ್ಲಿ ಬೇಡದೇ ಇರೋದು ಕ್ರಿಯೇಟ್ ಮಾಡುತ್ತೆ, ನೆಕ್ಸ್ಟ್ ಬುದ್ಧಿಗೆ ಹೋಗುತ್ತೆ. ಬುದ್ಧಿಯಿಂದ ನೆಕ್ಸ್ಟ್ ಏನಾಗುತ್ತೆ, ಕರ್ಮದಲ್ಲಿ ಬಂದುಬಿಡತ್ತೆ. ಅದಕ್ಕೆ ಇಲ್ಲಿ ಆ ಮನಸ್ಸಿನ ಕಡೆ ನಾವು ಹೆಚ್ಚೆಚ್ಚು ಗಮನ ಕೊಡಬೇಕು. ಅಂದರೆ ನಾವು ಹೆಚ್ಚೆಚ್ಚು ಸಮಯ ಸಿಕ್ಕಿದಾಗೆಲ್ಲ ಏನು ಮಾಡಬೇಕು, ಬಾಬಾನಲ್ಲಿ ನಮ್ಮ ಮನಸ್ಸನ್ನು ಇಡ್ತಾ ಹೋಗಬೇಕು. ಏನು, ಬಾಬನಿಗೆ ಹೇಳಬೇಕು, ನೋಡಿ ಬಾಬಾ, ನಿಮ್ಮ ಮಗುವಾಗಿ ಜನ್ಮವನ್ನು ಕೊಟ್ಟಿದ್ಯಾ, ಏನು ಮತ್ತು ಏನು ಕರ್ತವ್ಯ ಕೊಟ್ಟಿದ್ಯಾ, ಇಡೀ ವಿಶ್ವ ಪರಿವರ್ತನೆ ಆಗಬೇಕು ಅಂತ ಹೇಳಿದ್ಯಾ, ಏನು ಆ ಕೆಲಸ ನೀನೇ ಮಾಡೋದು, ಅದಕ್ಕೆ ನನ್ನ ಉಪಯೋಗ ಮಾಡು ಅಂತ ಹೇಳಿ ಈ ಮನಸ್ಸನ್ನು ಕಂಪ್ಲೀಟಾಗಿ ಮನಸ್ಸ ಸೇವೆ. ಎಂಥವರು ಕೂಡ, ಎಂಥ ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾಗಿರೋರು, ಬೆಡ್ ರಿಡನ್ ಇರೋರು ಕೂಡ ಮಾಡ್ಬೋದು ಈ ಕೆಲಸನ ಅಂತ ಬಾಬಾ ನಮಗೆ ತಿಳಿಸಿದ್ದಾರೆ. ಅಂದರೆ ಆ ಮನಸ್ಸು ಕೂಡ ಅಷ್ಟೇ ಶುದ್ಧವಾಗಿ ಇರಬೇಕು, ನಿಸ್ವಾರ್ಥವಾಗಿರಬೇಕು, ಪ್ರಾಮಾಣಿಕವಾಗಿರಬೇಕು, ಸತ್ಯತನದಿಂದ ಇರಬೇಕು. ಆಗೇನಾಗುತ್ತೆ, ಬಾಬಾ ಸಂಪೂರ್ಣವಾಗಿ ನಾವು ಬಾಬಾ ನಮಗೇನು ಕೆಲಸ ಕೊಟ್ಟಿದ್ದಾರೆ ಅದ್ರ ಕಡೆ ನಾವು ಎಷ್ಟು ಗಮನ ಕೊಡ್ತೀವಿ, ಎಷ್ಟು ಮನಸ್ಸನ್ನು ಇಡ್ತಾ ಹೋಗ್ತೀವಿ, ಬಾಬಾ ಸಂಪೂರ್ಣವಾಗಿ ಇದನ್ನು ನಮ್ಮನ್ನ ಉಪಯೋಗ ಮಾಡ್ತಾ ಹೋಗ್ತಾರೆ. ಅವಾಗೇನಾಗುತ್ತೆ ಅಂತಂದರೆ ಯಾವುದೇ ರೀತಿ
ಮಾಯೆ ನಮಗೆ ಹತ್ರ ಬರೋದಿಲ್ಲ. ಯಾವಾಗ ತಂದೆಯಿಂದ ನಾವು ಭಿನ್ನ ಆಗೋಗ್ಬಿಡ್ತೀವಿ ನೋಡಿ, ತಂದೆ ವಿಚಾರ ನಡೀತಾ ಇದೆ ಅಂತಂದರೆ ಬಾಬಾ ಅಲ್ಲಿದ್ದಾರೆ ಅಂತ, ಈ ಲೌಕಿಕದ ವಿಚಾರ ನಡೀತಾ ಇದೆ ಅಂದರೆ ರಾವಣ ಅಲ್ಲಿದ್ದಾನೆ ಅಂತ ನಾವು ಚೆಕ್ ಮಾಡ್ಕೋಬೇಕು. ಯಾವಾಗ ನಾವು ತಂದೆ ಇದ್ರ ಕಡೆ ನಾವು ಗಮನ ಕೊಡದೆ ಶರೀರಕ್ಕೆ ಬಂದ್ವಿ ಅಂತಂದರೆ ವ್ಯರ್ಥ ಕ್ರಿಯೇಟ್ ಆಗುತ್ತೆ, ಅಲ್ಲಿ ಮಾಯೆ ಕೆಲಸ ಮಾಡ್ತಾ ಇರುತ್ತೆ. ಈಗ ವ್ಯರ್ಥದ ಪರಿಶ್ರಮದಿಂದ ಬಿಡುಗಡೆ ಹೊಂದಬೇಕು ಅಂತಂದರೆ ಈ ಒಂದು ವ್ಯರ್ಥ ಅದರಿಂದ ಏನೂ ಉಪಯೋಗ ಇಲ್ಲ ಅಂತ ಗೊತ್ತು ನಮಗೆ, ಆದರೂ ಕೂಡ ನಾವು ವ್ಯರ್ಥವನ್ನು, ಯಾಕಂದರೆ ದ್ವಾಪರದಿಂದ ನಾವು ಅದನ್ನೇ ಮಾಡ್ಕೊಂಬಂದ್ಬಿಟ್ವಿ ಅಲ್ವಾ. ಏನು ಈಗ ಶಾರೀರಿಕಕ್ಕೆ ನೀವು ಏನೇ ಸಂಪಾದನೆ ಮಾಡಿಕೊಂಡ್ರು ಅದು ಈ ಜನ್ಮಕ್ಕಷ್ಟೇ, ನಾವು ಜನ್ಮ ನಾವು ಕುತ್ಕೊಂಡು ತಿನ್ನೋಕ್ಕಾಗೋದಿಲ್ಲ ಅಲ್ವಾ. ಈಗ ನಮಗೇನು ಬಾಬಾ ಏನು ನಮಗೆ ತಿಳಿಸ್ಕೊಟ್ಟಿದ್ದಾರೆ ಅದ್ರ ಪ್ರಕಾರ ನಡೆಯೋದೊಂದಷ್ಟೇ ನಮ್ಮದು ಕೆಲಸ, ಅದನ್ನು ನಾವು ನೆನಪಲ್ಲಿ ನಾವು ಇಟ್ಕೋಬೇಕು. ಹಾಗೇನಾಗುತ್ತೆ ಅಂತಂದರೆ ಈ ವ್ಯರ್ಥದಿಂದ ನಾವು ಸಂಪೂರ್ಣವಾಗಿ ಬಿಡುಗಡೆಯನ್ನು ನಾವು ಹೊಂದುತ್ತೀವಿ. ಸ್ಲೋಗನ್: ತಮ್ಮ ಪೂರ್ವಜ ಸ್ವರೂಪದ ಸ್ಮೃತಿಯಲ್ಲಿರುತ್ತಾ ಸರ್ವ ಆತ್ಮಗಳ ಮೇಲೆ ದಯೆ ತೋರಿರಿ. ಪೂರ್ವಜರು ಅಂದರೆ ಈಗ ನೋಡಿ, ಆಗಿನ ಕಾಲದಲ್ಲೆಲ್ಲ ಹಿರಿಯರು ಮನೇಲಿ ಇದ್ದರು ಅಂತಂದರೆ ಅವ್ರು ಏನು ಹೇಳ್ತಾರೆ ಅದನ್ನು ನಾವು ಫಾಲೋ ಮಾಡಬೇಕು. ಅಂತಂದರೆ ಅವ್ರು ಏನೇ ಒಂದು ಹೇಳಿದ್ರು ಅದರಲ್ಲಿ ಏನೋ ಒಂದು ಒಳ್ಳೆಯದು ಇರುತ್ತೆ, ಅಡಗಿರುತ್ತೆ. ಅದೇ ರೀತಿ ಇಲ್ಲಿ ಏನು ಅಂತಂದರೆ ನಾವು ಪೂರ್ವಜರು ಅಂತಂದರೆ ಸತ್ಯಯುಗದಿಂದ ನಾವು ಪಾತ್ರವನ್ನು ಮಾಡಿ ಸಂಗಮದಲ್ಲಿ ಪರಮಾತ್ಮನ ಮಕ್ಕಳಾಗಿ ನಾವು ಪಾತ್ರ ಮಾಡಿದ್ದೀವಿ. ಈಗ ಏನು ಅಂತಂದರೆ ನೋಡಿ, ಬಾಬಾ ಬೀಜ ಸ್ವರೂಪ, ಅದರಲ್ಲಿ ನಾವು ಏನು ಅಂತಂದರೆ ಪರಮಾತ್ಮನ ಮಕ್ಕಳಾಗಿ ನಾವು ಕೆಲಸವನ್ನು ಮಾಡ್ತಾಯಿದ್ದೀವಿ ಅಲ್ವಾ. ನಾವಿಲ್ಲಿ ಏನು ಮಾಡಬೇಕು ಅಂತಂದರೆ ಆ ಗಿಡಕ್ಕೆ, ಆ ಬೀಜಕ್ಕೆ, ಈಗ ಒಂದು ಗಿಡವನ್ನು ನಾಟಿದ್ವಿ ಅಂತಂದರೆ ಬೀಜ ಹಾಕಿದ್ವಿ ಅಂದರೆ ಅದಕ್ಕೆ ನೀರು ಗೊಬ್ಬರ ಎಲ್ಲ ಹಾಕಿದ್ರೆ ಅಲ್ವ ಅದು ಒಂದು ಒಳ್ಳೆ ರೀತಿಯಲ್ಲಿ ಮರ ಆಗಿ ಬೆಳೆಯುತ್ತೆ, ಫಲವನ್ನು ಕೊಡುತ್ತೆ. ಹಾಗೆ ಇಲ್ಲಿ ಕೂಡ ನಾವು ಪೂರ್ವಜರು ಅಂದರೆ ನಮ್ಮ ಸಂಸ್ಕಾರ ಏನಿತ್ತು ಸತ್ಯಯುಗದಲ್ಲಿ, ತ್ರೇತಾಯುಗದಲ್ಲಿ ಮತ್ತು ಸಂಗಮ ಯುಗದಲ್ಲಿ ಅದನ್ನು ನಾವು ನೆನಪಿಗೆ ತಂದ್ಕೋಬೇಕು ನಾವು. ಮತ್ತು ಇಲ್ಲೇನಂತ ಇದ್ದಾರೆ ಅಂತಂದರೆ ಬಾಬಾ ಆ ಒಂದು ಸ್ಮೃತಿಯಲ್ಲಿ ಇರ್ತಾ ಏನು ಮಾಡಬೇಕು ಅಂತಂದರೆ ಆ ಸತ್ಯಯುಗದಲ್ಲಿ ಆತ್ಮಿಕ ಸ್ವರೂಪ ಏನು, ಅಲ್ಲಿ ಯಾವುದೇ ರೀತಿಯ ದೇಹಭಾನ ಇಲ್ಲ. ಏನು ಇಲ್ಲಿ ಸಂಗಮ ಯುಗದಲ್ಲೂ ಅಷ್ಟೇ ಪರಮಾತ್ಮನ ಮಕ್ಕಳಾಗಿ ನಾವು ಯಾರು ಪರಮಾತ್ಮನಿಗೆ ಹತ್ರ ಆಗಿರ್ತೀವಿ ನೋಡಿ, ಅವ್ರ ದೇಹಭಾನದಲ್ಲಿ ಇರೋದಿಲ್ಲ. ಪ್ರತಿ ಸಮಯ ಏನಾಗುತ್ತೆ ತನ್ನ ಕಲ್ಯಾಣ ಜೊತೆ ಅನ್ಯರ ಕಲ್ಯಾಣವನ್ನು ಮಾಡೋದ್ರ ಗಮನ ಇರುತ್ತೆ. ಅದೇ ರೀತಿ ಇಲ್ಲಿ ಕೂಡ ಏನು ಅಂತಂದರೆ ಬಾಬಾ ನಮಗೆ ತಿಳಿಸ್ತಾ ಇರೋದು, ಸದಾ ನೀವು ಪೂರ್ವಜ ಸ್ವರೂಪವನ್ನು ಸ್ಮೃತಿಯಲ್ಲಿ ನೀವು ಇಟ್ಕೊಂಡು, ಅಂದರೆ ನನ್ನ ಜೀವನವನ್ನು ಪರಿವರ್ತನೆ ಮಾಡ್ಕೊಳ್ಳೋದ್ರ ಜೊತೆ ಬೇರೆಯವ್ರ ಜೀವನವನ್ನು ಪರಿವರ್ತನೆ ಮಾಡಬೇಕು. ಬಾಬಾನು ಅವ್ರಿಗೂ ಸಿಕ್ಕಬೇಕು. ಈಗ ನನಗೆ ಸಿಕ್ಕಿದ್ರು ನಾನು ಚೆನ್ನಾಗಿದ್ದೀನಿ, ಇದು ರಾವಣನ ಸಂಸ್ಕಾರ. ನನಗೂ ಸಿಕ್ಕಿದೆ, ನಾನು ಅದನ್ನು ಬೇರೆಯವ್ರಿಗೆ ಕೊಡಬೇಕು. ಈಗ ನೋಡಿ, ಒಂದು ತಿಂಡಿನ ನಾವೇ ತಿನ್ನೋದಕ್ಕಿಂತ 4 ಜನಕ್ಕೆ ಹಂಚ್ತೀನಿ, ಅದೆಷ್ಟು ಖುಷಿ ಕೊಡುತ್ತಲ್ವಾ. ಒಂದು ತಿಂಡಿಯಲ್ಲೇ ನಮಗೆ ಅದು ಕೊಡುವಾಗ ಇನ್ನು ಪರಮಾತ್ಮನ ಪರಿಚಯವನ್ನು ಕೊಟ್ಟು ಜೀವನವನ್ನೇ ಪರಿವರ್ತನೆ ಮಾಡೋದು ಅಂತಂದರೆ ಅದು ಸಾಮಾನ್ಯ ಕೆಲಸ ಅಲ್ಲ ಅಲ್ವಾ. ಇಲ್ಲಿ ನಮ್ಮ ಕರ್ತವ್ಯ ಏನು ನಾವು ತಗೊಂಡಿರೋದನ್ನು ಅನ್ಯರಿಗೂ ಕೊಡಬೇಕು, ಅವರ ಒಂದು ಕಲ್ಯಾಣವನ್ನು ಕೂಡ ನಾವು ಮಾಡಬೇಕು. ಈ ಒಂದು ಸ್ಮೃತಿ ಸದಾ ನಮ್ಮಲ್ಲಿ ಇದ್ದಾಗ ಏನಾಗುತ್ತೆ ಅಂತಂದರೆ ವಿಜಯವನ್ನು ಆಟೋಮೆಟಿಕ್ಕಾಗಿ ನಾವು ಪಡ್ಕೊಳ್ತೀವಿ. ಅಂತ ಅಂದರೆ ಇಲ್ಲಿ ಕಂಪ್ಲೀಟಾಗಿ ನಾವು ತಿಳ್ಕೊಬೇಕಾಗಿರೋದು ಏನು ಅಂತಂದರೆ ದೇಹಭಾನದಿಂದ ಸಂಪೂರ್ಣವಾಗಿ ನಾವು ಮುಕ್ತರಾಗಿರಬೇಕು. ಮತ್ತು ಈ ಎಲ್ಲದರಿಂದನೂ ನಾವು ವೈರಾಗ್ಯ ಅಂತಂದರೆ ಯಾವುದು ನನಗೆ ಬೇಡ, ಈ ಹಳೆ ಪ್ರಪಂಚದ್ದು ಅನ್ನೋದು ನಮ್ಮಲ್ಲಿ ಬರಬೇಕು. ಅದರ ಕಡೆ ನಮ್ಮ ಗಮನವನ್ನು ಬಿಡಬಾರ್ದು. ಅವ್ಯಕ್ತ ಸೂಚನೆ: ಕಂಬೈನ್ಡ್ ರೂಪದ ಸ್ಮೃತಿಯಿಂದ ಸದಾ ವಿಜಯಿಯಾಗಿರಿ. ಅಂತಂದರೆ ಯಾವಾಗ ನಾನು ನನ್ನ ಬಾಬಾ ಇರ್ತೀವಿ ಅಲ್ಲಿ ಸೋಲ್ ಅನ್ನೋದು ಬರಲ್ಲ, ಪರಮಾತ್ಮನಿಗೆ ಒಪ್ಪಿಸ್ಬಿಡ್ಬೇಕು. ಬಾಬಾ ಈಗ ವೇದ ಮುರಳಿಯಲ್ಲೂ ಕೂಡ ಹೇಳಿದ್ರು, ನಿನ್ನ ತನು ಮನ ಧನ ಹೇಳ್ತಾ ಇರ್ತಾರಲ್ವ, ಶ್ವಾಸ ಸಮಯ ಸಂಕಲ್ಪ ಎಲ್ಲನೂ ನಾವು ಪರಮಾತ್ಮನಿಗೆ ಒಪ್ಪಿಸ್ಬೇಕು. ಮತ್ತು ಈಗ ಆತ್ಮ ಅನ್ನೋದು ಕೂಡ ಪರಮಾತ್ಮನ ಕೈಯಲ್ಲಿ ಒಪ್ಪಿಸ್ಬೇಕು. ಅಂತ ಅಂದರೆ ಶರೀರ ಬಿಡೋದು ಅಂತಲ್ಲ, ಆ ಜಾಗದಲ್ಲಿ ಬಾಬಾನ ಕೂಣಿಸ್ಬಿಡ್ಬೇಕು ನಾವು. ಆಗೇನಾಗುತ್ತೆ, ಪ್ರತಿಯೊಂದು ಮಾಡೋ ಅಂಥ ಕೆಲಸ ಸುಕರ್ಮವಾಗತ್ತೆ, ಅದರಿಂದ ಸಫಲತೆಯನ್ನು ನಾವು ಪಡ್ಕೊಳ್ತೀವಿ. ಈಗ ಇಲ್ಲಿ ಬಾಬಾ ನಮಗೆ ಏನು ತಿಳಿಸ್ತಾ ಇರೋದು, ಹೇಗೆ ಈ ಶರೀರಕ್ಕೆ ಆತ್ಮ ಕಂಬೈಂಡ್ ಆಗಿದೆ, ಈಗ ನಾವು ಏನಾಗಬೇಕು, ಆತ್ಮ ಪರಮಾತ್ಮ ಅಷ್ಟೇ. ಈ ಶರೀರವನ್ನು ನಾವು ಮರಿಬೇಕು. ಆತ್ಮ ಪರಮಾತ್ಮ, ನಾನು ಮತ್ತು ನನ್ನ ತಂದೆ ಅಷ್ಟೇ ನಮ್ಮ ಒಂದು ಸ್ಮೃತಿಯಲ್ಲಿ ಇರಬೇಕು, ಕಂಬೈಂಡ್ ಆಗಿರಬೇಕು.
ಅಂದರೆ ಪರಮಾತ್ಮನ ಒಂದು ಇದರಲ್ಲಿ ಸಂಪೂರ್ಣವಾಗಿ ನಾವು ಕುತ್ಕೊಂಡ್ಬಿಡ್ಬೇಕು ಅವ್ರ ಮಡ್ಲಲ್ಲಿ. ಈಗ ತಾಯಿ ಮಡ್ಲಲ್ಲಿ ಹೋಗಿ ಮಗು ಕುತ್ಕೊಂಡ್ಬಿಟ್ರೆ ಇಡೀ ಪ್ರಪಂಚನ ಮರ್ತೋಗುತ್ತಲ್ವ. ಆ ತಾಯಿ ಪ್ರೀತಿಯನ್ನು ಮಾತ್ರ ಅದು ಅನುಭವ ಮಾಡ್ತಾ ಇರುತ್ತೆ. ಹಾಗೆ ಇಲ್ಲಿ ನಾವೇನು ಮಾಡಬೇಕು ಅಂದರೆ ಪರಮಾತ್ಮನ ಮಡಿಲಲ್ಲಿ ನಾವು ಕುತ್ಕೊಂಡ್ಬಿಟ್ರೆ ಸುರಕ್ಷಿತವಾಗಿ ನಾವು ಇರ್ತೀವಿ. ಮತ್ತು ಕರ್ಮ ಮತ್ತು ಯೋಗ ಎರಡೂ ಕಂಬೈಂಡ್ ಆಗಿರಲಿ. ಅಂದರೆ ನಾವು ಏನೇ ಕೆಲಸಗಳು ಮಾಡ್ತಾಯಿದ್ರು ಕೂಡ ಜೊತೆಯಲ್ಲಿ ಪರಮಾತ್ಮನನ್ನು ಇಟ್ಕೋಬೇಕು. ಇಲ್ಲ ಪರಮಾತ್ಮನನ್ನು ಮುಂದಿಟ್ಟು ಬಾಬಾ ನೀನೇ ಎಲ್ಲ ಕೆಲಸ ಮಾಡು, ಇದಕ್ಕೆ ನಾನೊಂದು ಸಾಧನ ಅಷ್ಟೇ, ಆ ರೀತಿ ನಾವು ಇಟ್ಕೋಬೇಕು. ಮತ್ತು ಯೋಗ ಅದ್ರ ಜೊತೆ ತಂದೆ ನೆನಪನ್ನು ಕೂಡ ನಾವು ಮಾಡ್ತಾ ಇರಬೇಕು. ಅಂತರ್ಮುಖಿಗಳಾಗಿರಬೇಕು. ಆತ್ಮಿಕ ಸ್ಥಿತಿಯಲ್ಲಿ ಕೂಡ ನಾವು ಇರಬೇಕು ಅಂತ ಹೇಳಿ ಬಾಬಾ ನಮಗೆ ತಿಳಿಸ್ತಾ ಇದ್ದಾರೆ. ಯಾವಾಗ ಈ ಥರ ಇರ್ತೀವಿ ಕಂಬೈಂಡ್ ಸ್ವರೂಪದಲ್ಲಿ ನಾವು ಇರ್ತೀವಿ. ಆತ್ಮ ಪರಮಾತ್ಮ ಕಂಬೈಂಡ್ ಸ್ವರೂಪದಲ್ಲಿ ಇರತ್ತೆ. ಮತ್ತು ಏನೇ ನಾವು ಕರ್ಮಗಳು ನಾವು ಮಾಡ್ತಾಯಿದ್ರು ಕೂಡ ನಾನು ಆತ್ಮ ಅನ್ನೋದನ್ನು ನಾವು ಮರಿಬಾರ್ದು. ಶರೀರ ಬಾನದಲ್ಲಿ ನಾವು ಬರಬಾರ್ದು. ಏನು ನಿಮ್ಮ ಟೈಟಲ್ ಆಗಿದೆ ಕರ್ಮಯೋಗಿ ಅಂತ. ಅಂದರೆ ಈಗ ಪರಮಾತ್ಮನ ಮಕ್ಕಳಿಗೆ ಕರ್ಮಯೋಗಿಗಳಾಗಿ ನೀವು ಕೆಲಸ ಮಾಡಬೇಕು ಅಂತ ಬಾಬಾ ಹೇಳ್ತಾ ಇರೋದು. ಅಂದರೆ ನೀನು ಏನೇ ಕರ್ಮ ಮಾಡು ಆ ಕರ್ಮದಲ್ಲಿ ಪರಮಾತ್ಮನನ್ನು ಇಟ್ಕೋ. ಏನೋ ನಾನು ಮಾಡ್ತಾಯಿದ್ದೀನಿ ಅಂತ ಬರಬಾರ್ದು. ನಾನು ಅಂದರೆ ರಾವಣ ಮಾಯೆ. ಆದರೆ ಪರಮಾತ್ಮ ಮಾಡ್ತಾ ಇದ್ದಾರೆ, ಪರಮಾತ್ಮನನ್ನು ಮುಂದಿಟ್ಟು ಇದು ಮಾಡಿದ್ರೆ ಏನಾಗುತ್ತೆ, ಅದು ಕರ್ಮಯೋಗಿ. ಅಂದರೆ ಕೆಲಸದ ಜೊತೆ 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 ತಂದೆಯನ್ನು ಕೂಡ ನೆನಪು ಮಾಡ್ತಾ ಇರ್ತೀವಿ ಅಂತ ಹೇಳಿ. ಕರ್ಮ ಮಾಡುತ್ತಾ ನೆನಪಿನಲ್ಲಿರುವವರು ಸದಾ ಭಿನ್ನ ಮತ್ತು ಪ್ರಿಯರಾಗಿರುತ್ತಾರೆ ಅಂತಂದರೆ ಏನು ಅಂತಂದರೆ ಕರ್ಮ ಮಾಡ್ತಾ 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 ಏನಾಗುತ್ತೆ ಅಂತಂದರೆ ಪರಮಾತ್ಮನ ಮಕ್ಕಳು ಹೇಳ್ತಾರಲ್ಲ, ಪರಮಾತ್ಮನಿಗೆ ಯಾರು ತುಂಬ ಪ್ರಿಯರಾಗಿರ್ತಾರೆ ಅಂದರೆ ಸದಾ ಸೇವೆಯಲ್ಲಿ ಬ್ಯುಸಿಯಾಗಿರ್ತಾರೆ. ಏನು ಅವರ ಒಂದು ವಿಚಾರದಲ್ಲಿ ಪರಮಾತ್ಮನ ವಿಚಾರಗಳೇ ಓಡ್ತಾ ಇರುತ್ತೆ ಬುದ್ಧಿಯಲ್ಲಿ. ಮನಸ್ಸು ಸದಾ ನಾವು ಬೇರೆಯವರಿಗೆ ಕಲ್ಯಾಣ ಮಾಡಬೇಕು ಅನ್ನೋದು ಒಂದು ಮನಸ್ಥಿತಿ ಇರುತ್ತೆ. ಏನು ಈ ರೀತಿ ಯಾರು ಸದಾ ಇರ್ತಾರೆ ಅವರು ಈ ಒಂದು ಪ್ರಪಂಚದ ಒಂದು ಸಂಬಂಧಗಳಿರ್ಬೋದು, ಶರೀರ ಇರ್ಬೋದು, ವಸ್ತುಗಳ ಇಚ್ಛೆಗಳಿಂದ ಅವರು ಕಂಪ್ಲೀಟಾಗಿ ಏನಾಗಿರ್ತಾರೆ, ಭಿನ್ನ ಆಗಿರ್ತಾರೆ. ಅವರ ಈ ಜೀವನನೇ ಸಂಪೂರ್ಣ ನಾನು ಪರಮಾತ್ಮನಿಗೆ ಸಮರ್ಪಣೆ ಮಾಡಿದ್ದೀನಿ ಅನ್ನೋದು ಮಾತ್ರ ಇರುತ್ತೆ. ಅವ್ರು ಏನು ಡೈರೆಕ್ಷನ್ ಕೊಟ್ಟಿದ್ದಾರೆ ಅದ್ರ ಪ್ರಕಾರ ನಾನು ನಡೀತಾ ಇರ್ತೀನಿ ಅನ್ನೋದು ಮಾತ್ರ ಅವರಲ್ಲಿ ಇರುತ್ತೆ. ಯಾವಾಗ ಈ ರೀತಿ ಇರ್ತೀವಿ ಪರಮಾತ್ಮನಿಗೆ ತುಂಬ ನಾವು ಪ್ರಿಯರಾಗಿ ಹೋಗ್ತೀವಿ. ಅಂಥವ್ರು ಏನಂತಂದರೆ ಬಾಬಾ ಹೇಳ್ತಾರಲ್ಲ, ಹೃದಯ ಸಿಂಹಾಸನಧಾರಿ ಅಂಥ ಮಕ್ಕಳು ಸದಾ ಬಾಬನ ಹೃದಯದಲ್ಲಿ ಇರ್ತಾರೆ, ಹಗುರವಾಗಿರುತ್ತಾರೆ. ಮತ್ತು ಏನು ಅಂತಂದರೆ ಅವ್ರಿಗೆ ಯಾವುದೇ ರೀತಿ ಮನಸ್ಸಿಗೆ ಭಾರ ಅನಿಸಲ್ಲ. ಎಲ್ಲದರಿಂದ ಡಿಟ್ಯಾಚ್ ಆದಷ್ಟು ನಾವೇನಾಗ್ತೀವಿ, ನಮ್ಮ ಮನಸ್ಸು ಹಗುರವಾಗಿರುತ್ತೆ. ಪರಮಾತ್ಮಂದು ಯೋಗ ಮಾಡಿ, ಒಂದು 10 ನಿಮಿಷ ಕೂತ್ಕೊಂಡು ಯೋಗ ಮಾಡಿ ತಕ್ಷಣ ಮನಸ್ಸನ್ನು ಚೆಕ್ ಮಾಡ್ಕೊಳ್ಳಿ. ನಾವು ಬಾಬನ ಜೊತೆ ಕನೆಕ್ಟ್ ಆಗಿದ್ವಿ ಅಂದರೆ ಸಂಪೂರ್ಣವಾಗಿ ಮನಸ್ಸು ಹಗುರವಾಗಿ ಶಾಂತವಾಗಿ ಇರುತ್ತೆ. ಮತ್ತು ಇನ್ನೊಂದು ಏನು ತಿಳಿಸಿದರೆ ಜ್ಞಾನಪೂರ್ಣ ಜೊತೆಯಲ್ಲಿ ಶಕ್ತಿಶಾಲಿಯ ಸ್ಟೇಜಲ್ಲಿರಿ ಅಂತಂದರೆ ಈ ಜ್ಞಾನವನ್ನು ನಾವು ಜೊತೆಯಲ್ಲಿ ಇಟ್ಕೊಳ್ಳೋದ್ರ ಜೊತೆ ಅದನ್ನು ನಮ್ಮ ಜೀವನದಲ್ಲಿ ಧಾರಣೆ ಮಾಡೋದ್ರ ಜೊತೆ ನಾವು ಏನಾಗಬೇಕು, ಹೆಚ್ಚೆಚ್ಚು ಶಕ್ತಿಶಾಲಿಗಳು ಆಗಬೇಕು ಅಂತ ತಿಳಿಸ್ತಾ ಇದ್ದಾರೆ. ಜ್ಞಾನಪೂರ್ಣ ಮತ್ತು ಶಕ್ತಿಶಾಲಿ ಇವೆರಡು ಸ್ಟೇಜು ಕಂಬೈಂಡ್ ಆಗಿರಲಿ. ಮತ್ತು ಜ್ಞಾನ ಮತ್ತು ನಮ್ಮ ಒಂದು ಆತ್ಮಿಕತೆ ಸ್ಥಿತಿಯ ಒಂದು ಸ್ಟೇಜು ಏನು ಎರಡೂ ಸದಾ ಕಂಬೈಂಡ್ ಆಗಿರಬೇಕು ಪರಮಾತ್ಮನ ನೆನಪಿನಲ್ಲಿ. ಮತ್ತು ಇನ್ನೊಂದು ಹೇಳ್ತಾ ಇದ್ದಾರೆ, ಆಗೇನಾಗತ್ತೆ ಅಂತಂದರೆ ನಮ್ಮ ಒಂದು ಕೆಲಸ ಕೂಡ ತುಂಬ ತೀವ್ರಗತಿಯಲ್ಲಿ ನಡೀತಾ ಹೋಗುತ್ತೆ. ಅಂತಂದರೆ ಏನು ಸತ್ಯಯುಗದ ಒಂದು ಈಗ ಸ್ಥಾಪನೆ ಆಗಿದೆ, ಅದಕ್ಕೇನು ತಯಾರಿಗಳು ನಡಿಬೇಕು ಅದು ಸ್ಪೀಡಾಗಿ ನಡೀತಾ ಹೋಗುತ್ತೆ. ವಿಶ್ವ ಪರಿವರ್ತನೆ ಕಾರ್ಯ ಕೂಡ ಬೇಗ ಪರಿವರ್ತನೆ ಆಗೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳಿ ಬಾಬಾ ಇವತ್ತಿನ ಈ ಒಂದು ಮುರಳಿಯ ಸಾರಾಂಶದಲ್ಲಿ ನಮಗೆ ತಿಳಿಸಿದ್ದಾರೆ. ಅಚ್ಚ ಓಂ ಶಾಂತಿ. ಈಗ 1 ನಿಮಿಷ ಪರಮಾತ್ಮನಿಗೆ ಧನ್ಯವಾದವನ್ನು ಅರ್ಪಿಸೋಣ. ನಾನಾತ್ಮ ಈ ಶರೀರವೆಂಬ ಬೃಕುಟಿಯ ಮಧ್ಯದಲ್ಲಿ ಚೈತನ್ಯ ಶಕ್ತಿಯಾಗಿ ಕುಳಿತಿರುವಂತಹ ಸ್ವಯಂ ಪರಂಪಿತ ಪರಮಾತ್ಮನ ಮಗುವಾಗಿದ್ದೇನೆ. ಮತ್ತು ನನ್ನ ಸ್ವಧರ್ಮ ಏನು, ಶಾಂತಿ. ನನ್ನ ಒಂದು ನಿಜ ಮನೆ ಏನು ಅಂತಂದರೆ ಪರಂಧಾಮ. ನಮಗೆ ಇಲ್ಲಿ ಏನು ಅಂತಂದರೆ ಬಾಬನಿಗೆ ಸದಾ ನಾವು ಧನ್ಯವಾದ ಅರ್ಪಿಸ್ಬೇಕು. ಯಾಕಂತಂದರೆ ನೋಡಿ, ನಾವು ಕಂಪ್ಲೀಟಾಗಿ 24 ಗಂಟೆ ಪರಮಾತ್ಮನ ನೆನಪು ಮಾಡಿಲ್ಲ ಅಂತಂದ್ರೂ ನಮಗೆ ಎಷ್ಟು ಜ್ಞಾನದ ಮೂಲಕ ನಾವು ತಪ್ಪುಗಳು ಮಾಡಬಾರ್ದು. ಅಕಸ್ಮಾತಾಗಿ ಆಯಿತಾ ತಂದೆಯಲ್ಲಿ ಕ್ಷಮೆ ಕೇಳಬೇಕು. ಮತ್ತು ಅದನ್ನು ಟಕ್ಕಂತ ನಾವು ಚೇಂಜ್ ಮಾಡ್ಕೋಬೇಕು. ನನ್ನ ಸಂಸ್ಕಾರ ಇದಲ್ಲ ಅಂತೇಳಿ ನಮಗೆ ಹೇಗೆ ಆ ಜ್ಞಾನದಲ್ಲಿ ಇಷ್ಟೆಲ್ಲ ನಮಗೆ ಬಾಬಾ ತಿಳಿಸ್ಕೊಟ್ಟಿದ್ದಾರಲ್ವ. ಮತ್ತು ಏನೆಲ್ಲ ನಾವು ಕಳ್ಕೊಂಡಿದ್ವಿ,
ನಿಜವಾದ ಮನುಷ್ಯನ ಒಂದು ಆಸ್ತಿ ಏನು ಗೊತ್ತಾ? ಪ್ರಾಪರ್ಟಿ, ಹಣ, ಅಧಿಕಾರ ಇದಲ್ಲ. ಏನೇ ಇದ್ರೂ ಕೊನೇ ಬಯಸೋದು ಮನುಷ್ಯ ಏನು ಅಂತಂದರೆ ನನಗೆ ಶಾಂತಿ ಬೇಕು ಅಂತ ಹೇಳಿ. ಆ ಒಂದು ಆಸ್ತಿಯನ್ನು ಬಾಬಾ ನಮಗೆ ಆತ್ಮಿಕ ಸ್ಥಿತಿಯಲ್ಲಿ ನೀವಿದ್ದು ಇದನ್ನೆಲ್ಲ ನೀವು ಅನುಭವ ಮಾಡ್ಬೋದು ಅಂತ ನಮಗೆ ಬಾಬಾ ಇದೇ ಸಂಗಮ ಯುಗದಲ್ಲಿ, ಇದೇ ಕಲಿಯುಗದ ಪ್ರಪಂಚದಲ್ಲಿ ನಮಗೆ ಆ ಜೀವನವನ್ನು ನಡೆಸುವಂಥ ಒಂದು ಶೈಲಿಯನ್ನು ಬಾಬಾ ಅವ್ರ ಜ್ಞಾನದ ಮೂಲಕ ನಮಗೆ ತಿಳಿಸ್ಕೊಟ್ಟು ಈ ದುಃಖದಿಂದ ಸಂಪೂರ್ಣವಾಗಿ ನನ್ನನ್ನು ಮುಕ್ತರನ್ನಾಗಿ ಮಾಡಿರತಕ್ಕಂಥ ಒಂದು ತಂದೆಗೆ ಮತ್ತು ನೋಡಿ ವಿಶೇಷವಾಗಿ ಪಾತ್ರವನ್ನು ಕೊಟ್ಟಿದ್ದಾರಲ್ಲ, ಇದಕ್ಕೆ ನಾವು ಹೃತ್ಪೂರ್ವಕವಾಗಿ ಸದಾ ಪರಮಾತ್ಮನಿಗೆ ನನ್ನ ಜೀವನದಲ್ಲಿ ಏನೆಲ್ಲ ಒಳ್ಳೇದು ನಡೀತಾ ಇದೆ ಅದು ಬಾಬಾನ ನಾವು ಎಷ್ಟು ಜೊತೇಲಿ ಇಟ್ಕೊಳ್ತಾ ಹೋಗ್ತೀವಿ, ನಮ್ಮ ಒಂದು ಕೆಲಸ ಕಾರ್ಯಗಳು ಅಷ್ಟೇ ಒಳ್ಳೆ ರೀತಿಯಲ್ಲಿ ನಡೀತಾ ಹೋಗುತ್ತೆ. ಈ ರೀತಿಯೆಲ್ಲ ನಮಗೆ ಪರಿವರ್ತನೆ ಮಾಡಿರೋ ಅಂಥ ತಂದೆಗೆ ಏನು ಇಂಥ ಒಂದು ಶ್ರೇಷ್ಠವಾದ ಜನ್ಮವನ್ನು ಕೊಟ್ಟ ತಂದೆಗೂ ಮತ್ತು ಸುಂದರವಾದ ಒಂದು ಪಾತ್ರವನ್ನು ಬರೆದಿರತಕ್ಕಂಥ ಡ್ರಾಮಾ ತಾಯಿಗೆ ಹೃತ್ಪೂರ್ವಕವಾದ ಧನ್ಯವಾದವನ್ನು ನಾನು ಅರ್ಪಿಸ್ತಾ ಇದ್ದೀನಿ. ಅಚ್ಚ ಓಂ ಶಾಂತಿ. ಥ್ಯಾಂಕ್ ಯು ಬಾಬಾ.